ಕರೆಕ್ಟಾಗಿ 6 ಗಂಟೆ. ಈ ಹುಚ್ಚು ನನ್ನ ಮಗ ಚಪ್ಪಾಳೆ ಹೊಡಿತಿರೋ ಮುಖ ಕವರ್ ಮಾಡ್ತೀನಿ. ಇದು 3ನೇ ರೌಂಡು 4ನೇ ರೌಂಡು ಹೋಗ್ತಾ ಇರ್ತೀವಿ. ಸುಮ್ಮನೆ ಚಪ್ಪಾಳೆ ಹೊಡ್ಕೊಂಡೇ ಹೋಗ್ತಾವನಿಗೆ. ಸಂಡೇ ಇವತ್ತು ಕಡಿಮೆ ಜನ ಇರ್ತಾರೆ, ಹಂಗೂ ಬರ್ತಾಯಿದ್ದಾನೆ. ಪವರ್ ಕಟ್ ಆಯ್ತು ಈಗ, ಅಂದರೆ ಕರೆಕ್ಟಾಗಿ 6 ಗಂಟೆ ಅಂತ ಇರ್ತಾರೆ. ಚಪ್ಪಾಳೆ ಹೊಡ್ಕೊಂಡು ಓಡಾಡ್ತಿದ್ದು ಹುಚ್ಚ ಬರ್ತಾವನಲ್ಲ, ಈಗ ರೆಗ್ಯುಲರಾಗಿ ಓಡಾಡ್ತಿಲ್ಲ. ಆ್ಯಕ್ಚುಲಿ ಅದು ಕವರ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ ಕ್ಯಾಮ್ರಾದಲ್ಲಿ. ಅಡ್ಡ ದಿಡ್ಡಿ ಸಿಕ್ಕಿದ್ದಾಗ ಮಧ್ಯ ಎಲ್ಲ ಓಡ್ತಾನೆ ಆಯ್ತಾರೆ ಬಿಲ್ಡಿಂಗು ಇದ್ದಿದ್ದು. ಎರಡು ಕಡೆ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಅದು ದೊಡ್ಡ ಆಕಿ ಕಡೆ ಹೋಗ್ತಾ ಇರೋಣ. ಆ್ಯಕ್ಚುಲಿ ಇಲ್ಲಿ ಇದ್ದಿದ್ದೆಲ್ಲ ವರ್ಕೌಟ್ ಏರಿಯಾ ಇದೆಯಲ್ಲ, ವರ್ಕೌಟ್ ಏರಿಯಾದಲ್ಲಿ ವರ್ಕೌಟ್ ಮಾಡ್ತಿದ್ದ. ಅಲ್ಲಿ ಹೋದೆ, ದಡಬಡ ಅಂತ ಇದ್ದ. ಆ ಕಡೆ ವಾಕ್ ಮಾಡೋದಂಗೆ ಆ ಕಡೆ ಓಡೋದ. ಫುಲ್ ಆ ಕಡೆ ಕವರ್ ಹಿಂಗೆ ರೌಂಡ್ ಹಾಕೊಂಡು ಇಲ್ಲಿಗೆ ಬಂದೇ ಬರ್ತಾನಲ್ಲ ಅಂತ ಈ ಕಡೆ ಬಂದೆ. ಸೊ ಅದು ಬರಲೇ ಇಲ್ಲ, ಅಲ್ಲೇ ಸುತ್ತ ಅದು ಚಪ್ಪಾಳೆ ಹೊಡ್ಕೊಂಡು. ಅಲ್ಲೇ ಸುತ್ತ ಬಡ್ಡೆ ಹೌದು, ಅದಿದ್ದೇ ನೋಡ್ತಾವ್ರು ಅವರು. ವರ್ಕೌಟ್ ಇರೋದಲ್ಲಿ ಒಬ್ಬರು ಅಮ್ಮ ಮಗ ಬಂದು ಕೂತ್ಕೊಂಡಿದ್ದಾರೆ. ಅವ್ರದ್ದು ಅದೇ ನೋಡ್ತಾ ಇದ್ದಾರೆ ಅವರು, ಬೇಕಾಗತ್ತೆ. ಜೊತೆಗೆ ಮಹೇಶ ಮೋಟರ್ಸ್ ಅಂತ ಗಾಡಿ ಹೋಯ್ತಿಲ್ಲ ಒಂದು, ಅದರೆ ಬಂದರು ಮಹೇಶ. ಸೆಪ್ಟೆಂಬರ್ 2022ರಲ್ಲಿ ನಾನು ಕವರ್ ನೋಟಿಸ್ ಮಾಡಿದ್ನಲ್ಲ, ಇಮೇಜ್ ಫಾರ್ಮ ಕ್ರಿಯೇಟ್ ಮಾಡಿದಾರಲ್ಲ. ಸೊ ಅವನ ಥರ ಹಿಡಿದ್ಬಿಡ್ತೀವಿ ಇವತ್ತು ಅಂತ ಆ ಥರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಇವತ್ತು ಡೇಟ್ 23, ಅಂದರೆ ಎಮ್ ಸ್ಟ್ಯಾಂಡ್ ಫಾರ್ ಎಮ್. ಸೊ ಹಿಡಿದ್ಬಿಡ್ತೀವಿ ನಾವು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಎದ್ದೋಗ್ಲಿಗೆ ಚಪ್ಪಾಳೆ ಒಂದು ಊರಿಗೆ ಎದ್ದೇಳಕ್ಕೆ ಮುಚ್ಚಲೆ ಅಲಾರ ಹೊಡಿತಿದ್ದಂಗೆ ಚಪ್ಪಾಳೆ ಪರ್ರಪ್ಪ ಅಂತ ಚಪ್ಪಾಳೆ ಅಂತ. ಈ ಸುಳ್ಳು ಮಗನ K09W ಸೀರೀಸ್ ಅಥವಾ K55W ಸೀರೀಸ್ ಗಾಡಿ ಓಡಿಸಲು ಸುಮಾರು ಸರಿ ಕವರ್ ಮಾಡಿದ್ದೀವಿ. ನಮ್ಮನ್ನು ಹಾಕಿಯ ಈಗ ಮೆಲುಕ್ತಿನ ಕರೆಕ್ಟಾಗಿ ಅಲ್ಲಿ ಬೆಡ್ಶೀಟ್ ಎಲ್ಲ ಇಟ್ಟಿದ್ದೀನಿ ನಾನು. ಕರೆಕ್ಟಾಗಿ ಅದನ್ನೇ ದಾಟ್ಕೊಂಡು ಓಡಾಡೋದಲ್ಲಿ ಇದ್ರ ನವಗ್ರಹ ಪಕ್ಕ ಜಾಗ ಇದೆಯಲ್ಲ, ನಾಗರಿಕಲ್ ಪಕ್ಕ ಜಾಗ ಇದೆಯಲ್ಲ, ಅಲ್ಲಿ ಕವರ್ ಕಾಣ್ತಿದೆಯಲ್ಲ, ದೊಣ್ಣೆ ಮತ್ತು ಕವರು ಅಲ್ಲೇ ಮಲ್ಬೋದು. ಆ್ಯಕ್ಚುಲಿ ಅದು ದಾಟ್ಕೊಂಡು ಹೋಯ್ತು ನಾನು ಸುತ್ತ ನಗರ, ಅಲ್ಲಿ ದೇವ್ರು ಸುತ್ತ ಇದಲ್ಲ ಹಂಗೆ. ದೇವ್ರು ಸುತ್ತಾ ಇದೆಯಲ್ಲ ಹಂಗೆ ಎಲ್ಲನೂ ಸುತ್ತಾನೆ ಬಂದು ಇಲ್ಲಿ ಸುತ್ತಬಹುದು. ದಿಸಕ್ಕೆ 2 ಸರಿ 3 ಸರಿ ಬರ್ತಾನೆ, ಏನೋ ಗೊತ್ತಿಲ್ಲ. ನಾನಂತೂ 2-3 ನಾನು ಬಂದಾಗಲೆಲ್ಲ ನೋಡ್ತೀನಿ. ಕರೆಕ್ಟಾಗಿ ಆದರೂ ಒಂದು ಟೈಮ್ಗೆ ಬರ್ತಾನೆ. ಬಂದ ತಕ್ಷಣ ಕರೆಕ್ಟಾಗಿ ಅದು ಮುಖ ಅಂತ ಕಿತ್ಕೊಂಡು ಅದನ್ನು ದಾಟ್ಕೊಂಡು ಹೋದ. ಕರೆಕ್ಟಾಗಿ ನಾವು ಮಲಗೋ ಜಾಗನ ಕರೆಕ್ಟಾಗಿ ತಿಳ್ಕೊಹೋಗ್ತಾನೆ. ಇವತ್ತು ನೋಡಬೇಕು, ಕವರ್ ಮಾಡಬೇಕು. ಅಮ್ಮ ಟಾಯ್ಲೆಟ್ ಮಾಡ್ತಿರೋದು ವಿಡಿಯೋ ಕವರ್ ಮಾಡಬೇಕು ಅಂತೀನ. ಎಲ್ಲಿ ಇವತ್ತಾ ಎಲ್ಲಿ ನೀರು ಇದೆಯಲ್ಲ ಅಲ್ಲಿ ಕೈ ಮುಖ ತೊಳೆಯೊಳಗೆ ನಿಂತ್ಕೊಂಡು ಟಾಯ್ಲೆಟ್ ಮಾಡ್ತಾಳೆ ಜಾಗಕ್ಕೆ. ಸಾಧ್ಯ ಆದರೆ ಇವತ್ತು ಕವರ್ ಮಾಡ್ತೀನಿ. ಅದು ಪರಮ ಇಷ್ಟು ಹೇರು ಇವತ್ತು ರೆಡಿಯಾಗಿ ಹೋಗ್ಬಿಡ್ತಾರೆ. ಆ್ಯಕ್ಚುಲಿ ಇಷ್ಟು ಬೇಗ ಇಲ್ಲ ಮಕ್ಕಳೆಲ್ಲ ಅವರು ನದಿ ಮಲಿಗಳು ಸ್ಟಾರ್ಟ್ ಆದಾಗಿಂದ ವಿಷ್ಣು ಬೇಗ ಒದ್ದು ಓಡಾಯ್ತಾನೆ. ಅದು ಯಾವ ದೇವ್ರಿಗೆ ಜ್ಞಾನ ಕೊಟ್ಟು ಗೊತ್ತಿಲ್ಲ. ಬರೀ ಕೈ ತೊಳ್ಕೊಂಡ್ಬಿಟ್ರೆ ಪ್ರಕಾಶ್ ಬಾಲಬಾಜಿ ಅಲ್ಲಿ ಕ್ಯಾಕರ್ಸಿ ಉಗಿದ್ಬಿಟ್ಟು ತಬಕ್ಕಂತೆಲ್ಲ ನೀರು ನೆಲ್ಲಿದೆ ಆ ಜಾಗದಲ್ಲಿ ಗಲೀಜು ಮಾಡ್ತಾನೆ. ಇಲ್ಲ ಬರೀ ಕಾಲು ತೊಳೆದಿದೆ ಅಷ್ಟೇ. ಕಾಲು ಕೈ ತೊಳ್ಕೊಂಡು ಬಾಯಿ ತೊಳ್ಕೊಂಡು ತುಪ್ಪಕ್ಕೆ ತೊಳೆದರು. ಇಲ್ಲಿ ಬರ್ತಾರಲ್ಲ ಈ ದೋಸ್ತಿಗಳು, ಯಾರು ಪೊಲೀಸ್ ಅಧಿಕಾರಿಗಳಿರ್ಬೋದು ಅಂತ ಹೇಳಿದೆಲ್ಲ, ಅವ್ರು ಆ್ಯಕ್ಚುಲಿ ಪ್ಲಾಟಿನ ಒಂದು ಗಾಡಿ ಇಷ್ಟು ಆಚೆ ನಿಲ್ಲಿಸ್ತಾ ಇದ್ದ. ಇವತ್ತು ಒಳಗಡೆ ತೊಗೊಬಂದು ನಿಲ್ಲಿಸಿದ್ದಾನೆ.
ಎದ್ದೋಗ್ಲೇ ಬಂದಿರೋದು 6:05 ಬಂದಿರೋದು. ಇವು ಲೇಟಾಗಿ ಬರ್ತಾಯಿದ್ರು ಆ್ಯಕ್ಚುಲಿ 6:30 ಮೇಲೆ ಬರ್ತಾಯಿದ್ದು. ಇವತ್ತು ಕರೆಕ್ಟಾಗಿ 6:10ಗೆ ಬಂದಿರೋದು. ಆಲ್ಮೋಸ್ಟ್ 6:05 ಅಥವಾ 6:10 ಅಲ್ಲಿ ಯಾರೋ ಚಪ್ಪಾಳೆ ಹೊಡಿತಾಯಿದ್ದಾರೆ ಅಂತ ಬೆಳಗ್ಗೆ ಒಂದು ವೀಡಿಯೋ ಕವರ್ ಮಾಡಿದ್ದಲ್ಲ, ಆ ವಿಡಿಯೋ ಕವರ್ ಆಗ್ತಾ ಇದ್ದಂಗೆ ಬಂದಿದ್ದೆ ಆ್ಯಕ್ಚುಲಿ. ಇಲ್ಲಿ ವಿದ್ಯಾ ಪಾರ್ಕಲ್ಲಿ ಇಲ್ಲಿ ನಾನು ಕೂತ್ಕೊಳ್ಳೋ ಜಾಗದಲ್ಲಿ ಬರ್ತಿದ್ದೀನಿ, ಕೂತ್ಕೊತಾನಲ್ಲ ಬಂದು ಮಲಗೋ ಜಾಗದಲ್ಲಿ. ಅವನು ಇವತ್ತು ಬೇಗ ಬಂದಿದ್ದಾನೆ. ಟಿವಿಗೆ ಕರೆಕ್ಟಾಗಿ 7:15 ಇರಬೇಕು, ನೋಡೇ ಬರ್ತೀನಿ. ಕರೆಕ್ಟಾಗಿ 7:20. ಕರೆಕ್ಟಾಗಿ ಒಂದು ಬಾಳೆಹಣ್ಣು ಇಟ್ಟಿರೋದು ಮಾಮೂಲಿ. ಯಾಕೆ ಗೊತ್ತಾ ಒಂದು ಬಾಳೆಹಣ್ಣು ಇಟ್ಟಿರೋದು? ನಿನ್ನೆ ಇಡೀ ದಿನ ಊಟ ಕೊಟ್ಟಿಲ್ಲ ನನಗೆ. ಒಂದು 10% ಊಟ ಕೊಟ್ಟಿರೋದು ಅಷ್ಟೇ. ಅಂದರೆ ಒಂದು 4-5 ತುತ್ತಾಗಬೇಕು, ಅಷ್ಟು ಮಾತ್ರ ಊಟ ಕೊಟ್ಟಿರೋದು. ಸಾಯ್ತಾ ಇರೋದು ಒಂದೇ ಸಮ. ಆ್ಯಕ್ಚುಲಿ ಬೆಳಿಗ್ಗೆ ನಿನ್ನೆ ಸಂತೃಪ್ತಿಯಲ್ಲಿ ಊಟ ಮಾಡಿದ್ನ. ಸಿಕ್ಕಾಪಟ್ಟೆ ಕಡಿಮೆ ಊಟ ಕೊಟ್ಟರು. ನಾನು ಮತ್ತೆ ಇನ್ನೊಂದ್ಸರಿ ಕೇಳೋಕ್ಕೆ ಹೋಗಲೇ ಇಲ್ಲ. ಮಧ್ಯಾಹ್ನ ಊಟ ಮಾಡ್ರಾಯ್ತು ಹೋಗು ಅಂತ ಹೋಗಲೇ ಇಲ್ಲ. ಪುನಃ ಮಧ್ಯಾಹ್ನ ಕೂಡ ಅದೇ ಮಲ್ಲಿಕಾರ್ಜುನ ಅಕ್ಕರಿಗೆ ಕಡೆಯವರು, ಪ್ರಿಯಾಂಕಾ ಅಕ್ಕರಿಗೆ ಇದ್ದಾರಲ್ಲ ಅವ್ನ ಕಡೆಯವರು ಊಟ ಕೊಟ್ಟರು. ಸೊ ಅವ್ರು ವಾಟ್ರ್ ಬಾಟ್ಲು ಪಕೋಡ ಕೊಟ್ಟರು, ರೈಸ್ ಬಾತು ಅವರು ತೀರಾ ಕಡಿಮೆ ಕೊಟ್ಟಿದ್ದರು. ಸೊ ನೆಕ್ಸ್ಟ್ ಯಾರು ಊಟ ಬರ್ಬೋದು ಅಂತ ವೆಯ್ಟ್ ಮಾಡಿದೆ. ಯಾರೋ ಊಟದವ್ರು ಬರಲಿಲ್ಲ, ವಾಪಸ್ಸು ಬಂದುಬಿಟ್ಟೆ. ಈವ್ನಿಂಗ್ ಕೂಡ ಹೋದೆ, ಅಲ್ಲಿ ಊಟ ಸಿಕ್ಕಲಿಲ್ಲ. ಸಿಕ್ಕಾಪಟ್ಟೆ ಜನ ಕ್ರೌಡ್ ಇದ್ದರು. ಬಹುಶಃ ಮಲ್ಬಾರ್ ಅವ್ರು ಬರ್ತಾರೆ ಅಂತ ಅಂದ್ಕೊಂಡೆ. ಸೊ ಮಲ್ಬಾರ್ದವ್ರದ್ದು ಪ್ಯಾಕೆಟ್ಗಳು ನೋಡಿದೆ, ಅಲ್ಲಿ ಸಣ್ಣ ಕವರ್ಗಳು ಬಿದ್ದಿದ್ದು. ಸೊ ಯಾವ 3-4 ಡೇಸ್ ಬ್ಯಾಕ್ ಒಂದು ಸರಿ. ಸೊ ಅವರು ಕ್ವಾಂಟಿಟಿ ಸಿಕ್ಕಾಪಟ್ಟೆ ಕಮ್ಮಿ ಕೊಡ್ತಾರೆ. ರಶಲ್ಲೆಲ್ಲ ನಿಂತ್ಕೊಂಡು ಈಸ್ಕೊಂಡ್ರು, ಪ್ರೈಸ್ ಎಲ್ಲ ಹೆಂಗಿರೋ ದೇವಸ್ಥಾನದಲ್ಲಿ ಊಟ ಸಿಗುತ್ತಲ್ಲ ಅಂತ ಬಂದುಬಿಟ್ಟೆ. ದೇವಸ್ಥಾನದವರು ಕೂಡ ಊಟ ಕೊಡಲಿಲ್ಲ. ಆ್ಯಕ್ಚುಲಿ ಕೇಳ್ದ ಒಂದು ಹುಡುಗ, ಆ ಹುಡುಗ ಇದನ್ನು ಶರತ್ ಅಲ್ಲ ಅವನ ಹೆಸರು, ಅವನ ಹೆಸರು ಏನಪ್ಪ, ಯಾರೋ ಹೋಟೆಲಿ ಸಮರ್ಥ ಅಂತ ಹುಡುಗನಲ್ಲ ಅವ್ರ ಮಗ. ಅವ್ನು ಕೇಳ್ದ, ಮಹೇಶನ ಬಾಲಂಗೋಚಿಗಳು ಅವಿನಿಶ್ ಗಾಡೀಲಿ ಹೋಗ್ತಾ ಇರೋದು. ಸಮರ್ಥ ಅಂತ ಒಂದು ಹುಡುಗ ಇದನ್ನಲ್ಲ, ಅವ್ನು ಕೇಳ್ದ ಊಟ ಬೇಕಣ್ಣ ಅಂತ. ಸರಿ ಕೊಡಪ್ಪ ಅಂತ ತಗೊಬಂದು ಕೊಟ್ಟ. ಆ್ಯಕ್ಚುಲಿ 4-5 ಪೂರಿ ಇತ್ತು. 4-5 ಇರಲಿಲ್ಲ, ಮ್ಯಾಕ್ಸಿಮಮ್ 3 ಇರ್ಬೋದು. ಯಾಕೆ ಎಕ್ಸಾಕ್ಟಾಗಿ ಹೇಳೋಕ್ಕಾಗ್ತಿಲ್ಲ ಅಂದರೆ ರೌಂಡ್ಗೂ ಇರಲಿಲ್ಲ ಫಸ್ಟ್ ಆಫ್ ಆಲ್ ಪೂರಿ. ಭಯ ಇಲ್ವಂತ ಅವ್ರಿಗೆ ಹೆದರ್ಕೊಳ್ಳಲ್ಲ. ಸಿಟಿ ಕಾರ್ಪೊರೇಷನ್ ಇದು ಗಾಡಿ, ನಂಬರೇ ಇಲ್ಲ ಗುರು ಗಾಡಿದು. ಮುಂದುಗಡೆ KA09 AB 864 ಗಾಡಿ. ಓಕೆ, ಆ ವಿಡಿಯೋ ನೋಡ್ತಾ ಇರಿ. ಸಮರ್ಥನ ಕಥೆ ಹೇಳ್ತೀನಿ. ಸಮರ್ಥ ತಗೊಬಂದು ಪೂರಿ ಕೊಟ್ಟಿದ್ದು ಸುಮಾರು ಒಂದು 3-4 ಪೂರಿ ಇರುತ್ತೆ. ಎಲ್ಲ ಪುಡಿಯಾಗಿ ಹೋಗಿತ್ತು. ಆ್ಯಕ್ಚುಲಿ ಒಂದೇ ಒಂದು ಪೂರಿ ಕೂಡ ರೌಂಡಕ್ಕೆ ಇರಲಿಲ್ಲ, ಎಲ್ಲ ಪುಡಿಯಾಗಿ ಹೋಗಿತ್ತು. ಆ್ಯಕ್ಚುಲಿ ಎಲ್ಲ ಬೆಳಿಗ್ಗೆದಿರ್ಬೋದು ಅಂತ ಅಂದ್ಕೊಂಡೆ, ಬಟ್ ಅದು ಬೆಳಿಗ್ಗೆದಲ್ಲ, ಅದು ಆವಾಗಲೇ ಆಗ್ತಾನೆ ಫ್ರೆಶ್ ಆಗಿ ಮಾಡಿದ್ದು. ಬಿಸಿಗಿತ್ತು. ಆಲೂಗಡ್ಡೆ ಪಲ್ಯ ಕೊಟ್ಟಿದ್ರು. ಆಲೂಗಡ್ಡೆ ಪಲ್ಯ ಕೂಡ ಬಿಸಿಗಿತ್ತು. ಆದರೆ ಪೂರಿ ಮಾತ್ರ 3 ಪೂರಿಯಿಂದ ಪುಡಿ ಮಾಡಿ ಹಾಕ್ಬಿಟ್ಟಿದ್ರು. ಯಾಕೆ ಪುಡಿ ಮಾಡಿದ್ದು ಅಂದರೆ ಅದು ಸಿಕ್ಕಾಪಟ್ಟೆ ತೆಳ್ಳಗೊತ್ತಿ ಸೀಸ್ಬಿಟ್ಟಿದ್ರು. ಸೊ ಹೀಗಾಗಿ ಕರುಮ್ ಅಂತ ಕ್ರಿಸ್ಪಿಯಾಗಿತ್ತು, ಸಿಕ್ಕಾಪಟ್ಟೆ ಕಟ್ಟಾಗೋಗಿತ್ತು. ಸೊ 3-4 ಇತ್ತಲ್ಲ, ಅದು 4 ಅಂತಲೇ ಇಟ್ಕೊಳ್ಳಪ್ಪ, ಅದನ್ನು ಕಟ್ ಮಾಡಿಕೊಟ್ಟಿರು. ಸೊ ತಿಂದ್ಬಿಟ್ಟು ಪುನಃ ಹುಡುಗ ಇನ್ನೊಬ್ಬ ಸಿದ್ಧಾರ್ಥ ಅಂತ ಇದ್ದಾನಲ್ಲ, ಅವನು ಬಂದು ಸಿದ್ಧ ಅಂತ ಇದ್ದಾನೆ. ಅವನ ಹೆಸರು ಸಿದ್ಧಾರ್ಥನ ಏನೋ ಗೊತ್ತಿಲ್ಲ, ಸಿದ್ಧ ಅಂತ ಕರೀತಾರೆ. ಸೊ ಹುಡುಗ ಬಂದೋಣ, ಇನ್ನೊಸಿ ಬೇಕಾ ಅಂದ. ಹ್ಞೂ ಬೇಕು ಅಂದೆ. ಸರಿ ಅಂದ್ಬಿಟ್ಟು ಒಳಗೆ ಹೋದಂತ ಬರಲೇ ಇಲ್ಲ. ಸುಮಾರು ಹೊತ್ತು ವೆಯ್ಟ್ ಮಾಡಿದೆ, ಆಲ್ಮೋಸ್ಟ್ 10 ಮಿನಿಟ್ಸ್ ವೆಯ್ಟ್ ಮಾಡಿದೆ, ಸುಮ್ಮನೆ ಹೋದೆ. ಆ್ಯಕ್ಚುಲಿ ವೀಡಿಯೋ ಬಂದುಬಿಟ್ಟೆ. ವೀಡಿಯೋ ಕವರ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ ನಾನು ಅದನ್ನು, ಯಾಕೆಂದರೆ ಸುತ್ತಮುತ್ತ ಎಲ್ಲ ಎಣ್ಣೆ ಹೊಡ್ಕೊಂಡು ಅಲ್ಲೇ ಕೂತಿರೋ ಅವರು. ಸೊ ಹೀಗಾಗಿ ವೀಡಿಯೋ ಕವರ್ ಮಾಡಲಿಲ್ಲ, ಸುಮ್ಮನೆ ನಿಲ್ಲಿಸಿರೋದು ಇವರು. ಪರಿಸರ ಉಳಿಸಿ ಸ್ವಚ್ಛತೆ ಕಾಪಾಡಿ ಅಂತ ಹಿಂದೆ ಇದೆ. ಅದೇ ಮೇ ಬಿ ಶ್ರುತಾ ಬಳ್ಳಾಳ್ನ ಸೇವ್ ಶ್ರುತಾ ಬಳ್ಳಾಳ್. ಆ್ಯಕ್ಚುಲಿ ಅದು ಶ್ರುತಾ ಬಳ್ಳಾಳ್ ಮತ್ತು ಬೇರೆಯವ್ರು ಯಾರು ಬೇಡ ಅಂತ ಹೇಳಿದ್ನಲ್ಲ, ಐಶ್ವರ್ಯ ಅರ್ಜುನ್, ರಾಹುಲ್ ಇವ್ರು ಯಾರು ಬೇಡ ಅಂತ ಹೇಳಿದ್ನಲ್ಲ, ಅದಕ್ಕೋಸ್ಕರ ಹೆಸರುಕೊಡಲ್ವಂತ ಅವರು. ಆ್ಯಕ್ಚುಲಿ ಅದು ಸಿಟಿ ಕಾರ್ಪೊರೇಷನ್ ಬಂದಿದ್ದು ಚಿನ್ನಿ ರವಿಗೋಸ್ಕರ. ಇವಳ್ದು ಶ್ರುತಾ ಬಳ್ಳಾಳ್ದು, ಅದಕ್ಕೆ ಚಿನ್ನಿ ರವಿಗೂ ಶ್ರುತಾ ಬಳ್ಳಾಳ್ಗೂ ಏನು ಸಂಬಂಧ ಅಂತ ಕಂಡುಹಿಡಿಬೇಕು. ಈಗ ಕಂಡುಹಿಡಿಯೋದೇ ನನಗೆ ಗೊತ್ತು, ಆಫಿಷಿಯಲಿ ಪ್ರೂವ್ ಮಾಡಬೇಕಾಗಿ ಬಂದಿದೆ. ಈಗ ಅದನ್ನು ಮಾಡ್ತೀರಿ. 2013ರಿಂದಲೂ ಅವರಿಬ್ಬರ ಹೆಸರು ಕೇಳ್ತಾನೇ ಇದ್ದೀನಿ ಜೊತೆಯಲ್ಲಿ. ಸೊ ಆ ಥರ. ಹೀಗಾಗಿ ಊಟ ಕೊಟ್ಟಿರಲಿಲ್ಲ, ಬಿಡೀ ದಿನ ಊಟ ಕೊಟ್ಟಿಲ್ಲ. ಬೆಳೆದ ಕೂಡಲೇ ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟೆ ಆ್ಯಕ್ಚುಲಿ. ಯಾಕಂದರೆ ಸುಸ್ತಾಗಿರೋ ಬಿದ್ದಿದ್ದು ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು, ಡಿಹೈಡ್ರೇಷನ್ ಬೇರೆ ಆಗಿರುತ್ತೆ.
ಸೊ ಅದಕ್ಕೋಸ್ಕರ ಟಯರ್ಡ್ ಆಗದೆ ಇರಲಿ ಅಂದ್ಬಿಟ್ಟು ಬೆಳಗ್ಗೆ ನೀರು ಕುಡಿದೆ. ಅದಕ್ಕೋಸ್ಕರ ಒಂದೇ ಒಂದು ಬಾಳೆಹಣ್ಣು ಇಟ್ಟಿರೋದು ಏನಕ್ಕೆ ಅಂದರೆ ಒಂದು ಬಾಳೆಹಣ್ಣು ಇದು ಶ್ರುತ ಬಳ್ಳಾಳನ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಾಳೆಹಣ್ಣು ಬಳ್ಳಾಳು, ಅದಕ್ಕೆ ಒಂದು ಇಟ್ಟಿರೋದು. ಅವಳು ಜಾನ್ವರಿಯಲ್ಲಿ ಹುಟ್ಟಿರೋದು, ಹೀಗಾಗಿ ಪ್ರೈಮ್ ಕ್ವೀನ್ ಪೊಸಿಷನ್ ಅವಳದು. ಸೊ ಹೀಗಾಗಿ ಒಂದು ಇಟ್ಟಿದ್ದಾರೆ. ಜೊತೆಗೆ ಇಟ್ಟಿರೋದು ಇನ್ನೂ ಒಂದು ಉದ್ದೇಶ ಏನಾದರೆ ಎನರ್ಜಿಗೆ ಬರಲಿ ಹೊಸಿ ಅಂತ ಇಟ್ಟಿದ್ದಾರೆ ಅಷ್ಟೇ. ದಾರಿಗೆ ಎತ್ಕೊಂಡಿದ್ದು ಅದೇ ಕಾರಣಕ್ಕೆ, ಅಟ್ಲೀಸ್ಟ್ ತಿಂದರೆ ಸ್ವಲ್ಪನಾರು ಎನರ್ಜಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ತೊಗೊಂಡೆ. ಚಾಮುಂಡೇಶ್ವರಿ ಕೃಪೆ. ಆ್ಯಕ್ಚುಲಿ ಇದಾರು ಹೋಗ್ತಾ ಇರೋದು ಈಗ ಸಂತೃಪ್ತಿ ಊಟಕ್ಕೆ ಹೋಗ್ತಾಯಿದ್ದೀನಿ. ಅವರು ಕೂಡ ಕಡಿಮೆ ಕೊಡ್ತಾರೆ. ಬಹುಶಃ ಬಿಸ್ಕೆಟ್ ಸ್ಕಿಪ್ ಮಾಡೋ ಸಾಧ್ಯತೆ ಇರುತ್ತೆ, ಅಂದರೆ ಬಿಸ್ಕೆಟ್ ತಿರೋಯ್ತು ಅಂದ್ಬಿಡ್ಬೋದು. ನೋಡೋದ ಬಿಸ್ಕೆಟ್ ಸ್ಕಿಪ್ ಮಾಡ್ತಾರೆ. ಅವರು ಕೂಡ ನೀರು ತಕ್ಕಳಿಸ್ದಂಗೆ ಊಟ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀರಿ. ನೋಡೋಣ. ಊಟ ಬೆಣ್ಣೆಲ್ಲಿ ಎಂಪೇರ ಆ್ಯಕ್ಚುಲಿ ಕವರ್ ಮಾಡಿ 9639 ಗಾಡಿ ಹೋಗಿ ಹೆವಿ ಸ್ಮೋಕ್ ಇದೆ, ಕವರ್ ಆಗ್ತಾ ಇದೆ. ಆ್ಯಕ್ಚುಲಿ ಪೋಲೋ MW KA03 MW ಸೀರೀಸ್ ಅದು. ಆ ಕಡೆ ಇರಲಿ, ಅದು ಬೇಡ ಇದು ಬೇಡ ಯಾವುದು ಬೇಡ, ಸದ್ಯಕ್ಕೆ ಹೋಗೇನೆ ಬೇಡ. ಈಗ ವೀಡಿಯೋ ಹೇಳೋದಕ್ಕೆ ಕವರ್ ಮಾಡಿದ್ದೆ ಏನಕ್ಕೆ ಅಂದರೆ ಇಲ್ಲಿ ಪ್ಯಾಸೆಂಜರ್ಸ್ನ ಹಚ್ಚೋಕ್ಕೋಸ್ಕರ ಇಲ್ಲಿ ಕೆಲಸ ಮಾಡ್ತಾರೆ ಜನಗಳು. ಅವ್ರಿಗೆ ಗಲಾಟೆ ಬರ್ತಾಯಿದ್ರು. ಇಲ್ಸ ಹಂಗೆ ಗಲಾಟೆ ಮಾಡ್ತಾಯಿದ್ರು. ಒಬ್ಬ ಹೋಗ್ಲಿ ಬಿಡ ಹೋಗ್ಲಿ ಬಿಡ ಅಂತ ಒಬ್ಬ ಹೋಟೆಲ್ ಗಲಾಟೆ ಹೊರಚಾಡ್ತಾಯಿದ್ರು ಒಂದೇ ಸಲ. ಅದೇನೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು ಅಂದರೆ ಮುಂದೆ ನಾನು ನಿಡ್ಕೊತೀವಿ ಅಂತ. ಆ್ಯಕ್ಚುಲಿ ಬೆಳಗ್ಗೆ ಹೇಳಿಲ್ವಾ, ಮಹೇಶ್ ಮೋಟರ್ಸ್ ಅಂತ ಒಂದು ವೆಹಿಕಲ್ ಹೋಯ್ತು ನನ್ನ ಮುಂದೆ. ಸೊ ಇದು ಟಾಯ್ಲೆಟ್ಗೆ ಬಂದಿದ್ದೆನಲ್ಲ ಅವಾಗ. ಸೊ ಅದೇನು ಅಂದರೆ ಹಿಡಿದ್ಬಿಡ್ತೀವಿ ನಿನ್ನ ಅಂತ, ಚಕ್ಕತ್ತ ಹಿಡ್ಕೊಬಿಡ್ತೀವಿ ನಾವು, ಹಿಡ್ಕೊಬಿಟ್ಟು ಗಲಾಟೆ ಮಾಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಇವರು. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡಿರೋದು ಹೊಸಪದಿಗಳು. ಹೋಗೋಕ್ಕಾಗದೆ ಇರೋ ಥರ ಬ್ಲಾಕ್ ಮಾಡ್ಕೊಳ್ತಿರೋದು. ಆ್ಯಕ್ಚುಲಿ ಇದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನು ಅಂದರೆ, ಈಗ ಆಲ್ರೆಡಿ ಹೇಳಿದೆ ಆರ್ಗೇಟಿಂದ ಸ್ವಲ್ಪ ಹಿಂಭಾಗ ನೀರಲ್ಲಿ ಬರಬೇಕಾದ್ರೆ ಇದು ಹೇಳೋದು ಯಾವ ಗಾಡಿ ಅದು. ಓಕೆ, ಅದು ಆ ಕಡೆ ಇರಲಿ. ಬ್ಯಾಕ್ಸ್ ಬಜೆಟ್ ಅದು ಆ ಕಡೆ ಇರಲಿ. ಅಲ್ಲಿ ಷಣ್ಮುಗಂ ಅಂಗಡಿ ಮುಂದೆ ಹಿಡ್ಕೊಬಿಡ್ತಾರೆ ಅಂತ. ಯಾರೋ ವರುಣ ಟೀ ಸ್ಟಾಲ್ ಇದೆ, ಷಣ್ಮುಗಂ ಅಡ್ಡ ಇದೆಯಲ್ಲ, ಅಲ್ಲಿ ಹಿಡ್ಕೊಬಿಡ್ತಾರೆ ನನ್ನನ್ನು ಅಂತ ಇವರು ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಲ್ಲೇ ಪ್ರಶ್ನಿಸ್ತಾರ, ಗಲಾಟೆ ಮಾಡ್ತಾರೆ ಆಯಿತಾ. ಸಾವು ಪ್ಲಸ್ ಇತ್ತ ಅಂತ, ಸಾವು ಪ್ಲಸ್ ಇತ್ತ ಅಂತ. ಆ್ಯಕ್ಚುಲಿ ದೊಡ್ಡನಾಗಿ ಬಲ್ಗೈಲಿ ಇಟ್ಕೊಂಡ್ರೆ ಬೆಟರು. ಅಲ್ಲಿ ಇಟ್ಕೊಂಡ್ರೆ ಚಿನ್ನಿ ರವಿ ಆ್ಯಂಡ್ ದಿ ಗ್ಯಾಂಗ್. ಆ್ಯಕ್ಚುಲಿ KA09 EU 365 ಇಂಡಿಯನ್ ಇದು ಟ್ರಾವೆಲ್. ದ ಪಲ್ಸ್ ಆಫ್ ಎ ನ್ಯೂ ಜನ್ರೇಷನ್ ಇಂಡಿಯನ್ ಅಂತ. ಆ್ಯಕ್ಚುಲಿ ಇದ್ರ ಮೇಲೆ ಬಸ್ ಮುಂದೆ ಇಂಡಿಯನ್ ಅಂತ ಬರೆದಿದೆ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ತೀವಿ ಅಂತ. ಆ್ಯಕ್ಚುಲಿ ಇನ್ನೊಬ್ಬಮ್ಮ ಓದ್ಲು, ದೇವಸ್ಥಾನದೊಳಗೆ ಓದ್ಲು ಅಂತ ಅಂದ್ಕೊಳ್ತೀವಿ. ಹೌದು, ದೇವಸ್ಥಾನದೊಳಗೆ ಹೋಗ್ತಾಳೆ ಅವಳು. ಅಲ್ಲಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಅಯ್ಯಮ್ಮ ಕವರಾಗಿರ್ತಾಳೆ ಅಂದ್ಕೊಳ್ತೀನಿ ಕ್ಯಾಮ್ರಾ ಆನ್ ಮಾಡಿದಾಗ. ಆಂಜನೇಯ ದೇವಸ್ಥಾನ ಇದೆಯಲ್ಲ, ಆಂಜನೇಯ ದೇವಸ್ಥಾನದಲ್ಲಿ ನನಗೆ ಆ ಕಡೆ ತಿರುಗಿದ ತಕ್ಷಣ ಚಕ್ಕಂಥ ದೇವಸ್ಥಾನ ಈಚೆ ಬಂದ ಅಮ್ಮ. ಅದೇ ಅಗೇನ್ ಆಟಿಟ್ಯೂಡ್ ಫಾರ್ಮುಲಾ. ಅಂದರೆ ಕವರ್ ಮಾಡ್ತೀವಿ, ಊಟ ಅವಾಯ್ಡ್ ಮಾಡ್ತೀವಿ. ಫುಟ್ಪಾತ್ ಅಂದರೆ ಊಟ ಸಿಗದವರ ಹಾಗೆ ನೋಡ್ಕೊಳ್ತೀವಿ ಅಂತ. ಆ್ಯಕ್ಚುಲಿ ಇವಾಗಲ್ಲ ಓಟ್ ಆ್ಯಕ್ಟಿವ್ ಗಾಡಿ ನಿಲ್ಲಿಸಿರೋದು ಪ್ರಕಾರ ಹೇಳಿಲ್ವಾ 10% ಊಟ ಸಿಕ್ಕಿದ್ದು ನೆನೆ ಅಂತ. ಇವತ್ತು ಅಷ್ಟೇ 10% ಊಟ ಸಿಗುತ್ತೆ. ಬಹುಶಃ ಇದು ಕೂಡ ಮಾಡೋ ಸಾಧ್ಯತೆ ಇದೆ. ಇದು ಬಿಸ್ಕೆಟ್ ಕೂಡ ಕಟ್ ಮಾಡೋ ಸಾಧ್ಯತೆ ಇದೆ. ಅದು ₹3 ಬಿಸ್ಕೆಟ್ ಪ್ಯಾಕೆಟ್ ಕೊಡ್ತಾರಲ್ಲ, ಅದನ್ನು ಕಟ್ ಮಾಡೋದಿದೆ. ಸೊಳ್ಳೆ ಮಗ ಅವ್ನು ಯಾರೊಂದು ಮಾಡ್ದಾಗ ಕೇಳಿಸಿರುತ್ತೆ. ನಂಬರ್ ಪ್ಲೇಟ್ ಆ ಕ್ಯಾಮ್ರಾದಲ್ಲಿ ಸಿಕ್ಕಿದ್ರೆ ಸಿಕ್ಕದಂಗೆ.
ಷಣ್ಮುಗಮ್ ಅವ್ರದ್ದು ಫುಟ್ಬಾತ್ ಎಲ್ಲ ಹೆಂಗೆ ಕವರ್ ಮಾಡಿದ್ದಾರೆ. ಶಿರಾವ ಇದು ಇಂದ್ರಗುಟ್ಟಲ್ಲಿ ಮಕ್ಕಳು ಹೆಸರು ದೇವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಅವ್ರುಗಳಿಗೆ. ದೇವ್ರ ಹೆಸರಲ್ಲಿ ಬಿಸ್ನೆಸ್ ರನ್ ಮಾಡ್ತಾರೆ. ನೈನ್ ಬಿ 5885 ಸೀಮಾ ಆ್ಯಕ್ಚುಲಿ ಅದು ಹೋಯ್ತಲ್ಲ ಅದು ಗಾಡಿ ಸೀಮಾ 9B 5885 ಗಾಡಿ ಸೀಮಾ ಕಮಿಷನರ್ ಸೀಮಾ. ಇದು ಆ್ಯಕ್ಚುಲಿ ಆಲ್ರೆಡಿ ಕ್ರಿಯೇಟ್ ಮಾಡಿರೋ ಪ್ರಕಾರ ಗುರು ಈ ಷಣ್ಮುಗಮ್ ಸ್ಪಾಟ್ ಅಡ್ಡ ಇದೆಯಲ್ಲ ಆ ಅಡ್ಡ ತಪ್ಪುರ ಈ ಅಡ್ಡ ಅದೇ ಈ ನಾರಾಯಣ ಶಾಸ್ತ್ರಿ ರೋಡು RS ರೋಡಿಂದ ಮುಂದಕ್ಕೆ ನಾರಾಯಣ ಶಾಸ್ತ್ರಿ ರೋಡ್ ಬರುತ್ತಲ್ಲ ಅಲ್ಲಿಂದ ಮುಂದಕ್ಕೆ ಈ ಕಾರ್ನರ್ ತಪ್ಪುರ ಆ ಕಾರ್ನರ್ ಎರಡರಲ್ಲಿ ಒಂದು ಕಾರ್ನರಲ್ಲಿ ಗಲಾಟೆ ಮಾಡ್ತಾರೆ. ಆವಾಗ ಜುತಾ ಬಳ್ಳಾಳ್ ಬರ್ತಾಳೆ ಕಾಪಾಡೋದಕ್ಕೆ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡಿದ್ದು. ಜೊತೆಗೆ ಇವರು ಬರ್ತಾಳೆ ಅಂತ ಈಗ ಈ ಸೀಮಾನ ತೋರಿಸಿದ್ರು ಸೀಮಾ ಸೊ ಶ್ರುತಾ ಬಳ್ಳಾಳಿಂದ ಸೀಮಾನ ಬರ್ತಾಳೆ ಅಂತ ಆ್ಯಕ್ಚುಲಿ ಏನೋ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನನ್ನ ವಿಷಯನ ಬ್ರೇಕ್ ಮಾಡೋದಕ್ಕೆ ಹೆಂಗೆ ಮಾಡ್ತೀವಿ ನಾವು ಅಂತ ಇದು ಮಾಡ್ತಾ ಇರೋದು. ಆ್ಯಕ್ಚುಲಿ ಕಳ್ಳೆಪುರಿ ಅದು ಪೂರಿ ಕೊಟ್ಟಿದ್ದು ನಿನ್ನೆ ಪೂರಿ ಹೇಳಿಲ್ಲ ಪುಡಿ ಆಗಿತ್ತು ಪೂರಿ ಕೊಟ್ಟಿದ್ರು ಅಂತ. ಬಿಸಿ ಪೂರಿನೇ ಅದರ ಫುಲ್ ಪುಡಿ ಆಗಿತ್ತು. ಸಿಕ್ಕಾಪಟ್ಟೆ ತೆಳ್ಳಿಗೆ ಒತ್ತಿ ಬೇಯಿಸಿದ್ರೆಲ್ಲ ಕ್ರಿಸ್ಪಿ ಆಗಿತ್ತು. ಕಟ್ರ ಅಂತ ಆಯಿತು. ಅದರ ಹಪ್ಪಳ ಅಂತೀವಲ್ಲ ಎಕ್ಸಾಕ್ಟ್ಲಿ ಗುರು ಹಪ್ಪಳ ಹೆಂಗಿರುತ್ತೆ ಹಂಗೆ ಇತ್ತು. ಅವನು ಅದ್ಭುತ. ಚಡ್ಡಿ 3 ಇಂಚು 4 ಇಂಚು ಚಡ್ಡಿ ಹಾಕೋಣ ದೊಡ್ಡ ಅಥ್ಲೆಟ್ಗಳು ಇವರೆಲ್ಲ. ಬಟ್ 100 ಮೀಟ್ರ್ ಸೈಕಲ್ ಹೊಡೋರು ಸುಸ್ತಾಗೋಯ್ತಾರೆ ಹೆಡ್ಲೈಟ್ಗಳು ಗುರು. 1 2 3 4 ಗಾಡಿ 5 ಗಾಡಿ ಕಾಣ್ತಿದೆ. ಅದರಲ್ಲಿ 4 ಗಾಡಿ ಹೆಡ್ಲೈಟ್ ಆನ್ ಆಗಿದ್ದಾವೆ. ಸಿಗರೇಟ್ ಬೇರೆ ಇಲ್ಲ ಹೊಡೋಕ್ಕೆ. ಇವರೆಲ್ಲ ಇವರು ರಾಜೇಶಿನ ಊಟ ಇಸ್ಕೊಳಕ್ಕೆ ಕೂತಿರೋರು. ಬಿಸಿಲು ಕಟ್ತದೆ. ಅಲ್ಲೂ ಅಷ್ಟೇ ಸ್ಟ್ರೈಟ್ 2 ಗಾಡಿಗಳು ಬರ್ತಾರೆ. 2 ವೆಹಿಕಲ್ ಎರಡು ಹೆಡ್ಲೈಟ್ ಆಗಿ ಮಾಡ್ಕೊಂಡಿದ್ದಾರೆ ಹಬ್ಬ ಅಂತ. 33 ಹೃದಯ ಗಾಡಿಗಳು ನೀವು ನೋಟಿಸ್ ಮಾಡಬೇಕಾಗಿರೋದು ಏನು ಅಂದರೆ ಆ ಕಡೆ ಸೈಡಲ್ಲಿ ಜಾಗ ಎಷ್ಟೊಂದಿದೆ ಅಂದು ಎಲ್ಲ ಈ ಕಡೆಗೆ ಬರ್ತಾ ಇದ್ದಾರೆ. ಆ ಕಡೆ ರೈಟ್ ಸೈಡಲ್ಲಿ ಅವ್ರ ರೈಟ್ ಸೈಡಲ್ಲಿ ನೋಡಿ ಎಷ್ಟೊಂದು ಜಾಗ ಖಾಲಿ ಇದೆ. ಹೆಡ್ಲೈಟ್ಗಳು ಇನ್ನೂ ನಿಂತೇ ಇಲ್ಲ. ಅದು ಬರ್ತಾ ಇರೋದು 4 ಗಾಡಿಗಳು 4ರಲ್ಲಿ 3 ಆನ್ ಆಗಿದೆ ಹೆಡ್ಲೈಟ್ಗಳು. ಡಿಯೋ ನಂಬರ್ ಪ್ಲೇಟ್ ಎಲ್ಲ ಇವ್ರಿಗೆ. ಹಿಂದಿನ ನಂಬರ್ ಪ್ಲೇಟ್ ಇಲ್ಲ, ಮುಂದಿನ ನಂಬರ್ ಪ್ಲೇಟ್ ಇಲ್ಲ. ಬರೆದ ಮೊದಲ ಇವನು ಹೆಡ್ಲೈಟ್ ಆನ್ ಮಾಡಿ ಇಟ್ಕೊಂಡೆ ಆಗ್ತಾ ಇರೋದು ಊಟ. ಅದಕ್ಕೆ ಅದು ಬೇಕಾಗತ್ತೆ ಹಾಕೋದು ಮಿಕ್ಸರ್ ಬೇಕ್ರಿ ಐಟಮ್ ಇಡೋದಲ್ಲಿ. JU 7959 ವೈಟ್ ರೈಸು ಹೇಳಿಲ್ವ. ಆದರೆ ತಿನ್ನೋಕೆ ಅನ್ನಗತಿ ಇಲ್ಲ ಇವ್ರುಗಳು. ಹಿಂಗೆ ತಂದು ಗುಡ್ಡೆ ಹಾಕ್ತಾ ಇರೋದು. ಕಾಲು ಹೇಳ್ಕೊಂಡು ಹೋಗ್ತೀವಿ ಅಂತ ಆ್ಯಕ್ಚುಲಿ HG 9366 ಗಾಡಿ. ಅಲ್ಲಿ ನಂಜನಗೂಡು ಕರ್ಕೊಂಡು ಹೋಗ್ತೀವಿ ಅಂತ ಅದು ಆ್ಯಕ್ಟಿವಿಟಿ ಇರೋದು. 66 ಇರೋದ್ರಿಂದ ನಂಬರ್ 6 ನಂಜನಗೂಡು ಕರ್ಕೊಂಡು ಹೋಗ್ತೀವಿ ಅಂತ. ಬನ್ನೂರಿಗೂ ಆಗುತ್ತೆ. ಬನ್ನೂರಿಗೂ ಹೇಳ್ಕೊಂಡು ಹೋಗ್ತೀವಿ, ನಂಜನಗೂಡಿಗೂ ಹೇಳ್ಕೊಂಡು ಹೋಗ್ತೀವಿ ಅಂತ. 2 ಹೌದು. 2 ಇಲ್ಲಿ ಹೋಗ್ತಿದೆ 2 ಗಾಡಿ. 2ಕ್ಕೆ 2 ಔಟ್ 2 ಔಟ್ ಆಫ್ 2 2 ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾವೆ. ನಾನು ಫಸ್ಟ್ ತಿಂತಾಯಿದ್ದೀನಿ ಅಂತ ತೋರ್ಸೋದಕ್ಕೆ ತಿಂತಾಯಿದ್ದವನು. ಇಲ್ಲಿ ಜನಗಳು ಕಡಿಮೆ ಆಗಿದ್ರು ಗುರು. ಹೆವಿ ಆಗೋಯ್ತು. ಮತ್ತು ಜನ ಕಡಿಮೆ ಇದ್ದರು, ಸಿಕ್ಕಾಬಡೆ ಆಗೋದ್ರು. ಮತ್ತು ಯಾರು ಊಟ ಕೊಡೋ ನಿಲ್ಲಿಸಿದ್ರು ಏನೋ ಅನಿಸುತ್ತೆ. ಇವರು ಜನ ಕಡಿಮೆ ಇದ್ದಿದ್ದು ಇದಕ್ಕಿದಂಗೆ ಜಾಸ್ತಿ ಆಗಿರೋದು ನೋಡಿದ್ರೆ ಬಹುಶಃ ಊಟ ಡಿಸ್ಟ್ರಿಬ್ಯೂಷನ್ ಮಾಡೋದು ರೇಟ್ ಕಡಿಮೆ ಪರ್ಸೆಂಟೇಜ್ ಕಡಿಮೆ ಆಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಅದಕ್ಕೆ ನಿಂತೋಗಿದ್ದು ಮತ್ತೆ ಸ್ಟಾರ್ಟ್ ಆಗ್ತಿರೋದು ಪಾಪ್ಯುಲೇಷನ್ ಇಲ್ಲಿ.
ಕುಬುದಳ ಕನ್ನಡ ಬಾಲಂಗುಚಿಗಳು ಬರ್ತಾ ಇದ್ದಾರೆ. ಯಾರು ತಿರುಗಿ ಪಡೆ ಬರ್ತಾರೆ ಅಂತ ಗೆಸ್ಬಾರ್ದೆ. ಕಿಶೋರರು ನಾಯಿಕತೆ ಪ್ರಕಾಶ್ ಬಾಲಗೋಚಿ ನಾಯಿಕ ಅಂತೇಳಿ ಕೊಂಡು ತೋರಿಸಿದ್ದು ಅಂದರೆ ಮತ್ತೆ ಇನ್ನೊಂದ್ಸರಿ ಕ್ಯೂ ನಿಂತ್ಕೊ ಅಂತ ಸೆಕೆಂಡ್ ರೌಂಡಲ್ಲಿ ಕ್ಯೂ ನಿಂತ್ಕೊ ಅಂತ ಸೆಕೆಂಡ್ ರೌಂಡಲ್ಲಿ ಕ್ಯೂ ನಿಂತ್ಕೊಂಡ ಗಲಾಟೆ ಮಾಡ್ತಾರೆ. ಇದು ಕುಮಾರ್ ಕೊಡಿಸಿದ್ದ ಸ್ಲಿಪ್ಪರ್ ಪ್ಯಾಟ್ರನ್ ಡಿಸೈಡ್. ಸೂರಿ ಆಟೋ ಆ್ಯಕ್ಚುಲಿ ಸೂರಿ ಆಟೋ ಇದು ಅಲ್ಲೇ ಅವ್ನು ಹೋಗಿದ್ದು ಬ್ಲ್ಯಾಕ್ ಕಲರ್ ಬಟ್ಟೆ ನೋಡಿದ್ರ ನಾಯಿ ಕಡಿತಾರಲ್ಲಾಗೆ ಅಲ್ಬಿಟ್ಟು ಮತ್ತೆ ಹೊಡೆದ್ಬಿಟ್ಟು ಹೋದ. ಆ್ಯಕ್ಚುಲಿ ಅದಕ್ಕೆ ಅಲ್ಲಿಗೆ ಕರೆದಿದ್ದು, ಎಲ್ಲಿಗೆ ನಂಜನಗೂಡಿಗೆ ಬಾ ಅಂತ. ಇನ್ನು ಮೊಬೈಲ್ ಜಗ್ ಹಾಕೊಂಡ ಅದೇ ಕುಮಾರ್ 2,000 ರೂಪಾಯಿ ಮೊಬೈಲ್ ಕೊಡ್ತೀವಿ ಅದರಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಆಟೋಗಳಿದ್ದಾವಲ್ಲ, ಈ ಆಟೋದವ್ರು ಇಲ್ಲ ಕೂತ್ಕೊಂಡು ತಿನ್ನೋದು ಗೊತ್ತಾ, ಇವ್ರು ಯಾರೇ ಕ್ಯೂವಲ್ಲಿ ಬಂದು ಇಸ್ಕೊಳ್ಳೋದಿಲ್ಲ, ಸೀದಾ ತಂದು ಆಟೋದಲ್ಲಿ ಇಸ್ತಾರೆ, ಅಲ್ಲಿ ಹೋಗಿ ಡೈರೆಕ್ಟಾಗಿ ಇಸ್ಕೊಂಡು ತಿಂತಾರೆ. ಅದಕ್ಕೆ ಇಸ್ಕೊಂಡು ಮುಂದೆ ತಿನ್ನೋದು. ಅವ್ರು ಕೂತಿರೋ ಸ್ಟೈಲ್ ನೋಡಿ ತಿಂತಾ ಇರೋದು. ಅಲ್ಲಿ ಕೊಡ್ತಾ ಇದ್ದಾರೆ ಸಿಟಿಕಲ್ ಲೇಬರ್ಸ್ಗಳಿಗೆ. ಎಕ್ಸಾಕ್ಟ್ಲಿ ಹಂಗೆ ಬನ್ನಿ. ಹಲೋ, ಮುಂದೆ ಬನ್ನಿ, ಬನ್ನಿ ಮುಂದೆ ಬನ್ನಿ. ರಾಜೇಶ್ ಸ್ಟೇಟ್ ಅಲ್ತಿ ಬಂದು ಈಗ ಮುನ್ನ ಮತ್ತೆ ಕೇಳಿಸ್ಕೋರು. ಕೊಟ್ಟಿರೋ ಊಟ ಲೈವಲ್ಲಿ ತೋರಿಸ್ತೀನಿ ಬರೋ. ಲೈವಲ್ಲಿ ನಾನೇನು ವೀಡಿಯೋ ಕಟ್ ಮಾಡಿಲ್ಲ. ಆ್ಯಕ್ಚುಲಿ ರನ್ನಿಂಗಲ್ಲೇ ಇತ್ತು ಕ್ಯಾಮ್ರಾ ಅಲ್ಲಿಂದನೂ. ಅಲ್ಲಿ ಆ ಸ್ಪಾಟಿಗೆ ಊಟ ಕೊಟ್ಟರಲ್ಲ, ಆ ಸ್ಪಾಟಿಂದ ಇಲ್ಲಿವರೆಗೂ ರನ್ನಿಂಗಲ್ಲೇ ಇದೆ. ಊಟ ನೋಡಿದ್ರೆ ಗೊತ್ತಾಗುತ್ತೆ. ಕರೆಕ್ಟಾಗಿ ಕಾಣ್ತಾ ಇದೆ. ಆ್ಯಕ್ಚುಲಿ ಇದು ಎಲ್ಲೇ ತೆಗೆದಾಕ್ಬಿಡ್ತೀನಿ. ಎಲ್ಲೇ ತೆಗೆದ್ರೆ ಇಷ್ಟು ಊಟ ಇದೆ. ಹೇಳಿಲ್ವ ವೀಡಿಯೋದಲ್ಲಿ ಊಟ ಕೊಡೋಲ್ಲ ಇವತ್ತು ಅಂತ. ಅಲ್ಲೂ ಅಷ್ಟೇ ಸೆಕೆಂಡ್ ರೌಂಡ್ ಊಟ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದಾರಲ್ಲ, ಅಲ್ಲೂ ಕಡಿಮೆ ಅಂದರೆ ಎಷ್ಟು ಗೊತ್ತಾ, 1 2 3 4 5 6 7 8 9 10 11 12 15 ಜನ ನಿಂತ್ಕೊಂಡಿದ್ದಾರೆ ಗುರು. ಸೆಕೆಂಡ್ ರೌಂಡ್ ಊಟ ಕೊಡ್ತಾರಲ್ಲ ಅಲ್ಲಿ. ಅವ್ರು ಯಾವ ಸ್ಟ್ರಾಟಜಿ ಮೇಂಟೈನ್ ಮಾಡ್ತಾರೆ ಸೆಕೆಂಡ್ ರೌಂಡ್ ಊಟಕ್ಕೆ ಅಂದರೆ, ಇವರು ಇವತ್ತು ಎಷ್ಟೋ ಸ್ಟ್ರಾಟಜೀಸ್ ಚೇಂಜ್ ಮಾಡ್ತಿರ್ತಾರೆ. ಇವತ್ತು ಸ್ಟ್ರಾಟಜೀಸ್ ಅವ್ರದ್ದು ಏನು ಹೇಳ್ಬಿಡ್ತೀನಿ ಕೇಳಿಸ್ಕೊಬಿಡಪ್ಪ. ಇಲ್ಲ ಕಡಿಮೆ ಕ್ವಾಂಟಿಟಿ ಇಷ್ಟು ಊಟ ಕೊಡ್ತಾರೆ ಗುರು. ಫಸ್ಟ್ ಕಡಿಮೆ ಕ್ವಾಂಟಿಟಿ ಇಷ್ಟು ಊಟ ಕೊಟ್ಟಾಗ ಊಟ ತಿನ್ಕೋಬೇಕು. ಊಟ ತಿನ್ಕೊಂಡು ಊಟ ತಿನ್ಕೊಂಡು ಮತ್ತೆ ಬನ್ನಿ, ವೇಸ್ಟ್ ಮಾಡಿಬಿಡ್ತಾರೆ, ಮತ್ತೆ ಬನ್ನಿ ಅಂತ ಹೇಳ್ತಾರೆ. ಸೊ ಈ ಇಷ್ಟು ಊಟ ತಿನ್ಕೊಂಡು ಹೋದರೆ ಹೋಗೋಷ್ಟೊಳಗೆ ಮತ್ತೆ ಇನ್ನೊಂದು ಕ್ಯೂ ನಿಂತ್ಕೊಂಡಿರುತ್ತೆ. ಈಗ ಆಲ್ರೆಡಿ ಅಲ್ಲಿ ಮೋರ್ ದೆನ್ 100 to 150 ಮೆಂಬರ್ಸ್ ಇದ್ದರು, 100 to 150 ಜನ ಇದ್ದರು. ಆ ಕ್ಯೂವಲ್ಲಿ ನಿಂತ್ಕೊಂಡು ಇಷ್ಟು ಊಟ ಇಸ್ಕೊಂಡಿದ್ದು. ಪುನಃ ಇಲ್ಲಿಗೆ ಹೋಗಿ ಸೆಕೆಂಡ್ ರೌಂಡ್ ಇಸ್ಕೊಳ್ಳೋಕ್ಕೆ ಕ್ಯೂವಲ್ಲಿ ನಿಂತ್ಕೋಬೇಕು. ಸೆಕೆಂಡ್ ರೌಂಡ್ ಎಷ್ಟು ಕೊಡ್ತಾರೆ ಅಂದರೆ ಕರೆಕ್ಟಾಗಿ 2 ತುತ್ತು ಆಗಬೇಕು ಅಥವಾ 3 ತುತ್ತು ಆಗಬೇಕು ಅಷ್ಟೇ ಕೊಡೋದು. ಓಕೆನಾ? ಮತ್ತೆ ಹಾಕಿ ಅಂದರೆ ತಿನ್ಕೊಬನ್ನಿ ವೇಸ್ಟ್ ಮಾಡಿಬಿಡ್ತೀರಾ ಅಂತ ಹೇಳ್ತಾರೆ, ಕೊಡೋದಿಲ್ಲ. ಕ್ಯೂ ನಿಂತ್ಕೊಂಡು ಪುನಃ 2 ತುತ್ತು ಇಸ್ಕೊಳ್ಳೋಕ್ಕೆ ಇನ್ನೊಂದು ಸರಿ ನಿಂತ್ಕೋಬೇಕು. ಜೊತೆಗೆ ಇನ್ನೊಂದೇನೆಂದರೆ ಅವ್ರು ಸ್ಟ್ರಾಟಜಿ ಮೇಂಟೈನ್ ಮಾಡೋದು, ಕ್ಯೂ ಉದ್ದ ಮಾಡೋದಕ್ಕೋಸ್ಕರ ಆ ಬಕೆಟ್ ಬಡಿಸ್ತಾರಲ್ಲ, ಬಕೆಟು ಅದರಲ್ಲೂ ತುಂಬ ತೊಗೊಬರಲ್ಲ. ಆ ಸಣ್ಣ ಬಕೆಟಲ್ಲೂ ಅರ್ಧ ಭಾಗ ಅಥವಾ ಕಾಲು ಭಾಗ ತೊಗೊಬರ್ತಾರೆ ಗುರು. ಅರ್ಧ ಭಾಗ ಅಥವಾ ಕಾಲು ಭಾಗ ತೊಗೊಬಿಟ್ಟು ಆ ಬಕೆಟ್ ರಿಫಿಲ್ ಮಾಡ್ಕೊಳ್ಳೋಕ್ಕೆ ಒಂದು 5 ನಿಮಿಷ 10 ನಿಮಿಷ ಟೈಮ್ ತೊಗೊಬಿಡ್ತಾರೆ. ಸೊ ಏನಾಗುತ್ತೆ ಅಂದರೆ ನನ್ನ ಮಗ ಕೂಡ ಇಲ್ಲಿ ಕರೆಕ್ಟಾಗಿ 1 ಪ್ಲೇಟ್ ಊಟ ತಿನ್ನೋಕ್ಕಾಗಲ್ಲ. ಅಷ್ಟೊಂದು ಸಖತ್ತು ಭಯಂಕರ ಬುದ್ಧಿವಂತಿಕೆ ಬಳಸಿ ಊಟ ಬಡಿಸ್ತಾರೆ ಇವರು. ಎಷ್ಟೊಂದು ಥರ ಸ್ಟ್ರಾಟಜೀಸ್ ಚೇಂಜ್ ಮಾಡ್ತಾನೆ ಇರ್ತಾರೆ. ಇವಾಗ ಸದ್ಯಕ್ಕೆ ಇವತ್ತು ಕರೆಂಟ್ ಸಿಚುವೇಷನಲ್ಲಿ ಬಳಸ್ತಿರೋ ಸ್ಟ್ರಾಟಜೀಸ್ ಇದು ಹೌದು.
ಭಯಂಕರ ಬುದ್ಧಿವಂತೆ ಆಟ ಆಡ್ತಾರೆ ಇವರು. ಇಲ್ಲಿ ಮಲೆ ಮಹದೇಶ್ವರ ಕೃಪೆ ಇದು. K09A7832 ಇವನು ಹೋಗಿ ರೈಸ್ ಬಾತ್ ಇಸ್ಕೊಂಬಂದ. ಹೇಳಿಲ್ವಾ, ಅದೇ ರೀತಿ ಡೈರೆಕ್ಟಾಗಿ ಹೋಗ್ತಾರೆ ಇವರು, ಕ್ಯೂವಲ್ಲಿ ನಿಂತ್ಕೊಳ್ಳಲ್ಲ, ಡೈರೆಕ್ಟಾಗಿ ಹೋಗಿ ಇಸ್ಕೊಂಬತ್ತಾರೆ. ಇನ್ನೊಂದೇನೆಂದರೆ ಈ ಕಡೆ 1 2 3 4 5 6 7 8 9 ಒಂದು 15 20 ಜನ ಇದ್ದಾರೆ ಫಸ್ಟ್ ರೌಂಡ್ ಇಸ್ಕೊಳ್ಳೋ ಕಡೆ. ಸೆಕೆಂಡ್ ರೌಂಡ್ ಇಸ್ಕೊಳ್ಳೋ ಕಡೆ ಎಷ್ಟು ಜನ ಇದ್ದಾರೆ ಗೊತ್ತಾ? 1 2 3 4 5 6 7 8 9 ಸೇಮ್ ಕ್ವಾಂಟಿಟಿ ಇವರು, ಸೇಮ್. ಇಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟೇ ಜನ ಈ ಕಡೆನೂ ಇದ್ದಾರೆ. ಸೆಕೆಂಡ್ ರೌಂಡ್ ಇಸ್ಕೊಳ್ಳೋ ಕಡೆನೇ ಹೋಗ್ತೀನಿ. ಫಸ್ಟ್ ರೌಂಡ್ ಇಸ್ಕೊಳ್ಳೋ ಕಡೆ ಹೋದರೆ ಕೊನೆ ಅಂತಾರೆ. ಸೆಕೆಂಡ್ ರೌಂಡ್ ಇಸ್ಕೊಳ್ಳೋ ಕಡೆನೇ ಹೋಗ್ತೀನಿ. ಭವಿಷ್ಯ ಜಾಸ್ತಿ ಹಾಕೋ ಸಾಧ್ಯತೆ ಇದೆ, ನೋಡೋಣ. ರಿಫಿಲಿಂಗ್ ಹೋಗಿದ್ದು. ತಡ್ಕೊಳ್ಳೋ ರಮೇಶ್ ಲ್ಯಾಂಗ್ವೇಜ್. ರೀಫಿಲ್ಲಿಂಗಿಂದ ಬರ್ತಾ ಇರೋದು. ಬ್ಯಾಕ್ಸ್ ಬಜ್ಜಳ ಲ್ಯಾಂಗ್ವೇಜ್ ಅಮ್ಮ. ಹೇಳಿಲ್ವಾ, ಜಾಸ್ತಿ ಆಗ್ತಾನೆ ನನಗೆ ಗ್ಯಾರಂಟಿ. ಥ್ಯಾಂಕ್ ಯು. ಇಲ್ಲೇ ಬನ್ನೂರು ಹೋಗಿಲ್ಲ? 2 ವರ್ಷ ಮೇಲೆ ಆಯ್ತು ಬನ್ನೂರಿಗೆ. ಹೌದಾ? ನೀನು ನಮಗೆ ಗೊತ್ತು ಅಂತ ಕೇಳೋದಕ್ಕೆ ಬನ್ನೂರಿಗೆ ಹೋಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ. ಕ್ಯಾಮ್ರಾ ರನ್ನಿಂಗಲ್ಲಿತ್ತು. K09F4806 ಗಾಡಿ, 4806 ಗಾಡಿ ಮುಂದೆ ತಗೊಬಂದು ನಿಲ್ಸಿರೋದು. ಇವ್ರಿಗೆ ಉಂಡ ಇಟ್ಟು ಅರ್ಗಲ್ಲ ಬಟ್ಟೆಗಳಿಗೆ. ಪೊಲೀಸ್ ಸಂತೃಪ್ತಿ, ಪೊಲೀಸಿಂದ ಸಂತೃಪ್ತಿ ಬರ್ತಾ ಇರೋದು. ಸಂತೃಪ್ತಿ ಮುಂದೆನೇ ಹೋಗ್ತಾ ಇರೋದು. ಆ್ಯಕ್ಚುಲಿ ಏನು ಇವತ್ತು ಸ್ಟೋರಿ ಅದು ಅಂದರೆ, ಬನ್ನೂರಿಗೆ ಹೋಗ್ತಿಲ್ಲ ಅಂತ ಕೇಳ್ದ ಅವನು. ಬನ್ನೂರಿಗೆ ಹೋಗಿಲ್ವಾ ಅಂತ. ಆ್ಯಕ್ಚುಲಿ ಅದು ವೀಡಿಯೋದಲ್ಲಿ ಕವರ್ ಆಗಿರುತ್ತೆ. ಸೆಕೆಂಡ್ ಟೈಮ್ ಊಟ ತಗೊಳ್ತಾ ಇದ್ನಲ್ಲ, ಅವಾಗ ಇವನೇ ಊಟ ಹಾಕಿದ್ದು, ಇವನೇ ಮಾತು ಕೇಳಿದ್ದು. ಸೊ ಅವ್ರು ಮುಂದಕ್ಕೆ ಹೋಗ್ತಿರೋದು ಏನಕ್ಕೆ ಅಂದರೆ, ಮುಂದೆನೂ ಎಂಕ್ವೈರಿ ಮಾಡ್ತಾರೆ ಜನಗಳು ಅಂತ. ED 7616 ED ಪ್ರಕಾಶ್ ಟೈಟಲ್ ತಿನ್ನೋದು. ಅಂದರೆ ಬಹುಶಃ ಪಾಸಿಟಿವ್ ಆಗಿ ಹುಡುಗಿ ಅದೃಷ್ಟ ಪಡೀತು. ಆರ್ಗನೈಸ್ ಬಹುಶಃ ಅದು ಆರ್ಗನೈಸ್ ಅವ್ರಿಗೇನು ಕವರ್ ಮಾಡಲಿ ಅಂತ. ಅವ್ರಿಗೆ ನೋಡೋದಕ್ಕೆ ಒಂದು ಸ್ವಲ್ಪ ಯಾವ ಥರ ಇದ್ದಾರೆ ಗೊತ್ತಾ? ಯದುವೀರ್ ವೈಫ್ ಇದ್ದಾರಲ್ಲ, ಏನೋ ಇದೆ ಹೆಸರು, ತ್ರಿಷಿಕಾ ಇರಬೇಕು. ನಾಟ್ ಶೋರ್, ತ್ರಿಷಿಕಾನೇ ಇರಬೇಕು. ನಂಬರ್ 3 ಏನೋ ಹೆಸರು ನನಗೆ ಜ್ಞಾಪಕ ಇರೋ ಪ್ರಕಾರ ನಂಬರ್ 3 ಅಂತ ನೆನಪಿಟ್ಕೊಂಡಿದ್ದೀನಿ. ತ್ರಿಷಿಕಾನೇ ಇರಬೇಕು. ಅಯ್ಯೋ ಅಮ್ಮನ ಥರ ಇದ್ದಾರೆ ನೋಡೋಕ್ಕೆ, ಈ ಹುಡುಗಿ ಥರ. ಪ್ಯಾಂಟ್ ಚಿಕ್ಕದದು ಆ್ಯಕ್ಚುಲಿ. ಅವ್ರಿಗೆ ನೋಡಿದಾಗಲೆಲ್ಲ ಹಾಗೆ ಅಂದ್ಕೊಳ್ತಿದ್ದೆ. ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಬೇಕಾದ್ರೂ ಈ ಹುಡುಗಿನೇ ತೋರಿಸ್ಕೊಂಡು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾಯಿದ್ದು. ಸೊ ಅದಕ್ಕೆ ಆ ಹುಡುಗಿನ ತೋರ್ಸೋಕ್ಕೋಸ್ಕರ ಮಾಡಿರೋದು. ಹಂಗೆ ಅವ್ನು ಬಂದು ನಿಂತ್ಕೊಂಡಿದ್ದ. ನಾನು ಅವ್ನು ಕವರ್ ಮಾಡೋಕೆ ಹೋದಾಗ ಈ ಹುಡುಗಿ ಬಂದಳು. ಈ ನನ್ನ ಮಗ ನೋಡಿದ್ರು ಎಲ್ಲಿ ಬಂದು ತಿಂತವನೇ. ಅಲ್ಲಿ ಇಸ್ಕೊಂಡು ಅಲ್ಲೇ ತಿನ್ನೋಕ್ಕಾಗಲ್ಲ ಬಡಕ್ಲಿಗೆ, ಅಲ್ಲಿ ಇಸ್ಕೊಂಡು ಇಲ್ಲಿ ಬಂದು ತಿಂತಾ ಇರೋದು. ಇದೆಲ್ಲ ಒಂಥರ ಪ್ರಚಾರ ಕೂಡ ಹೌದು, ಜೊತೆಗೆ ಪೊಸಿಷನ್ ಕ್ಲೈಮ್ ಮಾಡೋದು. ಅಲ್ಲಿ ಫಸ್ಟ್ ನಾನು ಹೋದ ತಕ್ಷಣ ಯಾರೋ ಬಂದು ನನ್ನ ಕಡೆಗೆ ತಿರ್ಕೊಂಡು ತಿಂತಾ ಇದ್ನಲ್ಲ, ಅದು ಪ್ರೈಮ್ ಪೊಸಿಷನ್ ಕಿಂಗ್. ಅದು ಕಿಂಗ್ ಆರ್ ಕ್ವೀನ್ ಪೊಸಿಷನ್. ಅದು ಅಂದರೆ ನಾನು ನಿನ್ಕಿಂತ ಮುಂದೆ ನಾನು ತಿಂತಾಯಿದ್ದೀನಿ ಅಂತ. ಮೊದಲು ಕೂಡ ಆಗುತ್ತೆ, ಮುಂದೆ ಮತ್ತು ಮುಂಚೆ ಕೂಡ ಆಗುತ್ತೆ ಅದು.
ಯಾರ್ಯಾರು ಅದಕ್ಕಿಂತ ಮುಂಚೆ ಇಸ್ಕೊಂಡಿದ್ದಾರೆ. ಸೊ ನಾನು ಮುಂದೆ ತಿಂತಾ ಇದ್ದಾನೆ. ಮುಸ್ಲಿಮರು ಮುಂದೆ ಮತ್ತು ಮುಂಚೆ ಟೇಟಾ ಸಿಮ್ಗಳದು. ಶ್ರುತ ಬಳ್ಳಾಳಿ, ರಾಕಿಂಗ್ ಸ್ಟಾರ್, ಯಶ್, ನಿಖಿಲ್ ಇದೆಲ್ಲ ಸೇರಿಸಿ ಅವ್ರು ತೊಗೊಂಡ್ರೆ ಅವರೇ ಅಷ್ಟು ಜನ ಜನವರಿಯಲ್ಲಿ ಹುಟ್ಟಿರೋದು. ಸೊ ಅವರು ಪ್ರೈಮ್ ಪೊಸಿಷನ್ ನಂಬರ್ 1 ಪ್ರೈಮ್ ಕಿಂಗ್ ಆರ್ ಕ್ವೀನ್ ಪೊಸಿಷನಲ್ಲಿ ಪರವಾಗಿ ನಾವು ಇಸ್ಕೊಂಡು ತಿಂತಾಯಿದ್ದೀವಿ ಅಂತ. ಇಲ್ಲಿಂದ ಶುರು ಆ್ಯಕ್ಚುಲಿ ಇಲ್ಲಿಂದ ಶುರು. ಏನೋ ಗಾಜು ಗೀಜೆಲ್ಲ ತೆಗೆದು ಇಟ್ಬಿಡೋಣ. ಪುರಿ ಖಾಲಿ ಆಗಿದ್ದಿಲ್ಲ, ಇದೆ ಪುರಿ ಇದೆ. ಪುರಿ ಸೈಡಲ್ಲಿ ಇಟ್ಟು ಮೈಲಿತ್ತು ಸೈಡಲ್ಲಿ ತೆಗೆದಿಟ್ಟಿದ್ದಾರೆ. ಇದೆಲ್ಲ ಆರ್ಗನೈಸ್ ಹವೀಶ್ ಮತ್ತು ಅವರಪ್ಪ ಬಲಂಗೋಚಿ. 220 ಸ್ಟ್ರೀಟ್ ಬಜಾಜ್ ಅವೆಂಜರ್ ಗಾಡಿ ಅದು. ಆ್ಯಕ್ಚುಲಿ ಅದ್ಭುತವಾದ ಮುಖಗಳನ್ನೆಲ್ಲ ಕವರ್ ಮಾಡಬೇಕು. ಅಲ್ಲಿ ನೀರು ತೊಟ್ಟಿರೋ ತೋರಿಸಿದ್ನಲ್ಲ, ಅಲ್ಲಿ ಮೇಲಿಂದ ಯಾವಾಗಲೂ ನೀರು ತೊಡ್ತಾ ಇರುತ್ತೆ. ಅದನ್ನು ಕ್ಲೀನ್ ಮಾಡೋದೇ ಇಲ್ಲ ಬಡೇಕ್ಲವರು. ಹಂಗೆ ಇರುತ್ತೆ. ಮಳೆ ಬಂದಾಗ ಒಂದು ಸರಿ ಮಳೆ ಬಂದರೆ ಆಲ್ಮೋಸ್ಟ್ 1 ವಾರ ನೀರು ತೊಟ್ಟುತ್ತೆ ಅಲ್ಲಿ. 1 ವಾರ. ಅಥವಾ ಈ ಬಡಿ ಮಕ್ಕಳೇ ಮೇಲಿನ ನೀರು ಈ ಥರ ಏನೋ ಗೊತ್ತಿಲ್ಲ. ಅಲ್ಲೇನು ಮಾಡಿರ್ತಾರೆ ಅಂದರೆ ನೀರು ಈಸಿ ಫ್ರೀ ಫ್ಲೋ ಆಗೋದಕ್ಕೆ ಜಾಗ ಮಾಡಿಲ್ಲ. ಅಥವಾ ಇರೋ ಜಾಗನ ಮುಚ್ಚೋಗಿರುತ್ತೆ, ಕಡ್ಡಿ ಕಸ ಎಲ್ಲ ಧೂಳು ಎಲ್ಲ ಕುತ್ಕೊಂಡು. ಸೊ ಅದನ್ನು ಕ್ಲೀನ್ ಮಾಡಿಲ್ಲ. ಹಾಗೆ ಇರುತ್ತೆ, ಯಾವಾಗಲೂ ಹಂಗೆ ಇರುತ್ತೆ. ನಾನು ಇಲ್ಲಿ ಬಂದಾಗಿಂದನೂ ಹಾಗೆ ಇದೆ. ಆ್ಯಕ್ಚುಲಿ ನಾನು ಬಂದ ಮೇಲೆ ಅವ್ರು ಆ್ಯಕ್ಚುಲಿ ಮದ್ದೂರು ವಡೆನ ಇಲ್ಲ ಮದ್ದೂರು ಟಿಫಾನಿಸ ಮದ್ದೂರು ಹೋಟ್ಲ ಯಾವುದೋ ಒಂದು ಕಟ್ಕೊಂಡಿರೋದು. ನನಗೆ ನೆನಪಿರೋ ಪ್ರಕಾರ ಬೇರೆ ಮುಂಚೆ ಇತ್ತು ಅಲ್ಲೊಂದು. ಇವಾಗ ನಾನು ಬಂದ ಮೇಲೆ ಇಲ್ಲಿ ಕಟ್ಟಿದ್ದು. ಸೊ ಅವಾಗಿಂದನೂ ಅದು ಹಂಗೆ ತೋಟತ್ತೆ ಅಲ್ಲಿ ಬೇಲಿದೆ ಉಗಿದಿರೋದು. ಯಾವ ಉಗಿದಿದ್ದೀವಿ ಅಂತ ED 3311 ಅದನ್ನೇನೋ ಕಣ್ಣು ಸಿಗೋದು. ಯಶ್ ಮತ್ತು ಯಮಹನೋ ಏನೋ ಬರೆದಿದೆ. ಯಶ್ ಅಂತ ಯಮಹ ಎರಡರಲ್ಲಿ ಒಂದು ಬರೆದಿದೆ. ಫೋಟೋದ ಫಸ್ಟಾಗಿ ನೋಡೋಕ್ಕಾಗಿಲ್ಲ. ಇವನು ಲೈಟ್ ಆನ್ ಮಾಡ್ಕೊಂಡಿದ್ದಾನೆ, ಆದರೆ ಹೈ ಬೀಮ್ ಇಲ್ಲ, ಲೋ ಬೀಮ್ ಇದೆ. ಅದು ಅಷ್ಟೇ, ಲೋ ಬೀಮ್ ಹೆಡ್ಲೈಟ್ ಆನ್ ಆಗಿದೆ ಅಂತಲ್ಲಿ. ರಾಂಗ್ ವೇ ಇದು. ಈ ಗಾಡಿ 882814. ಆ್ಯಕ್ಚುಲಿ ಆಟೋ ಅಲ್ಲೂ ನಿಂತ್ಕೊಂಡಿತ್ತು. ಎಲ್ಲಿ ಗೊತ್ತಾ, ಹೆಸರದು ಕೆರೋಸ್ಪಲ್ಲಿ ಒಬ್ಬ ಊಟ ಮಾಡ್ತಿದ್ದಲ್ಲ ಗುರು, ಅಲ್ಲೂ ಮುಂದೆ ನಿಂತ್ಕೊಂಡಿತ್ತು. ಸೌಂಡ್ ಚರಕ್ ತಳ್ಕೊಂಡು ಹೋಗ್ತಾ ಇರೋದು. ಆ್ಯಕ್ಚುಲಿ ಆಟೋ ಅಲ್ಲೂ ನಿಂತ್ಕೊಂಡಿತ್ತು. ಯಾರೋ ಬಾಲಬೇಕು HP 3253 ಬಿಳಿ ಪಂಚೆ. ರಾಂಗ್ ವೇಲ್ ಹೋಗ್ತಾ ಇರೋದು. ಪೂಜಾರಿ ಬೇರೆ ಜೊತೆಗೆ. ಬಹುಶಃ ಇಲ್ಲೇ ಒಂದಿರಬೇಕು, ಇಲ್ಲೊಂದು ಯಾವುದೋ ಇದೆ ಮಂದಿರ ಅಂತ. ಏನೇ ಸಾಧನೆ ಮಾಡಿದ ಸ್ಥಳವಾಗ ಕವರ್ ಆಗಲಿಲ್ಲ. ಇದು ಉಡುಪಿ ಶ್ರೀಕೃಷ್ಣ ಮಂದಿರ ಇದೆಯಲ್ಲ, ಇಲ್ಲಿ ಅವನು ಅಂತ ಅಂದ್ಕೊಳ್ತೀನಿ. ಅವನು ರಾಂಗ್ ವೇನಲ್ಲಿ ಹೋದ್ನಲ್ಲ ಅವನು ಬೋಳಿ ಮಗ. ರಿವರ್ ಸೈಡು ಅವ್ರಿಗೆ ರಚಿಸಿದೆ ಬುಂಡೆ. JW 9552 ಇರಬೇಕು, ನಾಟ್ ಶ್ಯೂರ್. ರಾಜೇಶ್ ಟೈಟ್ ಹೇಳ್ತೀನಿ. ಈಗ ಏನಾಗಿಲ್ಲ. ಆ ಕಡೆ ಮ್ಯಾಗೆ ಕಾಲಲ್ಲಿ ಏನೋ ಆಗೈತೆ ಅವರು ಡ್ಯಾಮೇಜ್ ಊದ್ಕೊಬಿಡೈತೆ. ಪಾಪ ಅದಕ್ಕೆ ಟ್ರೀಟ್ಮೆಂಟ್ ಮಾಡೋರೆ ಗತಿಯಿಲ್ಲ. ಇಲ್ಲೇ ಸುತ್ತಮುತ್ತ ಎಲ್ಲ ನಾಯಿಗಳು, ಕ್ಲಿನಿಕ್ಗಳು, ಆಳು ಮೂಳು ಅಷ್ಟೇ. ಅಲ್ಲಕ್ಕೆ ನಾಯಿಗಳದ್ದು ರೆಸ್ಕ್ಯೂದು ವ್ಯಾನ್ಗಳೆಲ್ಲ ಇಲ್ಲೇ ಸುತ್ತಮುತ್ತ ಇದ್ದಾವೆ ಎಷ್ಟೊಂದು. ಯಾರು ಅಲ್ಲಿ ಸುಮ್ಮನೆ ಗಾಡಿ ನಿಲ್ಸ್ಕೊಂಡಿರ್ತಾರೆ ಅಷ್ಟೇ. ಯಾವ ನಾಯಿಗೂ ಪ್ರಯೋಜನ ಬರೋಲ್ಲ. JP 2821 ಹೆಡ್ಲೈಟ್ ಆನ್ ಮಾಡ್ಕೊಂಡಿದ್ದಾರೆ. ರಾಂಗ್ ವೇ, ಸ್ಪೀಡ್. ಓಕೆಲ್ಲ. ಆ್ಯಕ್ಚುಲಿ ನಾನು ತೆಗೆದಿದ್ದು ಕ್ಯಾಮ್ರಾ ಅವನಿಗೋಸ್ಕರ ಅಲ್ಲ. ಇಲ್ಲಿ ಫುಟ್ಪಾತ್ ಖಾಲಿ ಬ್ಲಾಕ್ ಮಾಡ್ಕೊಂಡು ಕೂತಿದ್ದಾರೆ ಬೃಹಸ್ಪತಿಗಳು. ಹೌದು ದಡಿಯ ಎಷ್ಟು ಆರ್ಗನೈಸ್ ಇದೆ. ಬಟ್ ಸಿಗಾಕೊಬ್ಬು
ಕರೆಕ್ಟಾಗಿ ಕಾರ್ನರಲ್ಲಿ ಕೂತ್ಕೋತಾರೆ. ಜನ ಓಡಾಡ್ತಾರೆ ಮಾಡ್ತಾರೆ ಅನ್ನೋದಿಲ್ಲ. ಆ್ಯಕ್ಚುಲಿ ಓಡಾಡ್ತಾರೆ ಅಂತಲೇ ಕೂತಿರೋದು, ಗೊತ್ತಿಲ್ಲದೆ ಅಪ್ಪಿ ಕೂತ್ಕೊಂಡಿರೋದಲ್ಲ, ಬೇಕಂತಾನೆ ಕೂತಿರೋದು. ಫ್ಲಾಸ್ಕು ಫ್ಲಾಸ್ಕಲ್ಲಿ ಟೀ ತೊಗೊಬಂದು ಇಟ್ಕೊಂಡಿದ್ದ. ಟೀ ಕಾಫಿ ಏನೋ ಕುಡಿಲ್ಲ ಅಂದ್ಬಿಟ್ಟು ಹುಡುಗನ ಹೇಳ್ಕೊಟ್ಟ. ಏನು ಅಂದರೆ ನನಗಿಲ್ಲ ಕುಡಿಯೋಕ್ಕೇನೂ ಇಲ್ಲ, ನನಗೆ ಟೀ ಕಾಫಿ ಏನಿಲ್ಲ ಕುಡಿಯೋಕ್ಕೆ. ಸೊ ಅದರ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು. ನೀನು ಕುಡಿ ಅಂತ ಹುಡುಗನ ಕುಡಿಸ್ತಾ ಇರೋದು. ಜೊತೆಗೆ ಇನ್ನೊಂದೇನೆಂದರೆ ಅಲ್ಲಿ ಸೂರಿ ಆ ಕಡೆ ಬಾಬಾ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರಲ್ಲ, ನಂಜಿಗೂಡು ಕಡೆಗೆ ಹೋದರೆ ದುಡ್ಡು ಕೊಡ್ತಾರೆ, ಎಷ್ಟು ಬೇಕು ಅಷ್ಟು ತಗೊಬಂದು ಕುಡಿ ಅಂತ. ಪೈಲ್ವಾಲ್ ಎಳಿಯೋದು ಬೇಡ ಅಂದ್ಕೊಂಡಿದ್ದೆ. ಕುಮಾರ್ ಡಿಗೆ ಬರ್ತಾನೆ ಗೋಳಿ ಮಗ ಅಂತ. HN 7061 K09 ಈ ಕಡೆಯಿಂದ ಬಂದ. ಹೆವಿ ಸ್ಲೋವರು ಕೊಟ ಕಡೆ ಒಂದು 10 ಕಿಲೋಮೀಟರ್ ಸ್ಪೀಡಲ್ಲಿ ಬಂದಿರಬೇಕು ಮ್ಯಾಕ್ಸಿಮಮ್. ಅಂತ ಕ್ಯಾಮ್ರಾದಲ್ಲಿ ಕವರ್ ಆಗಿರುತ್ತಲ್ಲ ಎಷ್ಟೊಂದು ಅವ್ನು ಹೋಗ್ತಿರೋ ಸ್ಪೀಡ್ ಗೊತ್ತಾಗುತ್ತಲ್ಲ. ಸ್ವಲ್ಪ ಹೋಗೋದು ಇಲ್ಲ, ಬಟ್ ಈಗ ನಿಲ್ಲೋದಿಲ್ಲ. ಹೋಗಿ ಅಂತ ಅವ್ನು ಮುಂದಕ್ಕೆ ಪಾಸ್ ಆಗಿಬಿಡಲಿ ಅಂತ ನಿಲ್ಲಿಸೋದು ಇಲ್ಲ, ತಾವು ಮುಂದಕ್ಕೆ ಹೋಗೋದಿಲ್ಲ. ಕಟ ಹಂಗೆ ಬರ್ತಾ ಇರ್ತಾರೆ, ಅಷ್ಟೇ ಸ್ಪೀಡಲ್ಲಿ ಬರ್ತಾ ಇರ್ತಾರೆ. ಯಾರು ಕರೆಕ್ಟಾಗಿ ಹೋದ್ರೆ ಕರೆಕ್ಟಾಗಿ ಅಲ್ಲಿಗೆ ಬಂದು ಗುದ್ದಿತಾರೆ. ಆ ಥರ ಮೆಂಟ್ರಿ ಕೊಟ್ಟು ಆಟಗಳು. ಹೆಡ್ಲೈಟ್ ಪಲ್ಸರ್ ಅದು. ಪ್ರೀತಿ ಸಾಗರಲ್ಲ, ಕೇಕ್ ಸಾಗರ ಬೇಕ್ರಿ. ಕವರ್ ಆಯಿತು ಆ್ಯಕ್ಚುಲಿ. ಹೇಳಿಲ್ವಾ ಕೇಕ್ ಸಾಗರದು ಸರ್ಜಾ ಫ್ಯಾಮಿಲಿ ರಿಲೇಟೆಡ್. ಹೆರಿಟೇಜ್ ಹಿಕ್ಕಟ್ಟು ಆ್ಯಕ್ಚುಲಿ ಯಾವಾಗಲೂ ಹಿಕ್ಕಟ್ಟು ಸಿಸ್ಟಮ್ ಇರ್ತಾರೆ. ಪ್ರಕಾಶ್ ಸ್ಟೇಡಲ್ ಟೀಮ್ ಬರ್ತಾ ಇರೋದು ಹಿಂಗಡೆ ಪಿಂಕ್ ಬಟ್ಟೆ. ಇಲ್ಲಿ ಒಳಗಡೆ ಯೂನಿಯನ್ ಒಬ್ಬ ಸೆಕ್ಯೂರಿಟಿ ಚಿರಳ ಟೈಟಲ್ ಟೀಮ್. ಇಷ್ಟು ಜನ ಬಂದರು ನೋಡಿದ್ರಲ್ಲ ಇಷ್ಟಾಗಲದಲ್ಲಿ. ಅವನು ಕಾಯ್ಕೊಂಡು ನಿಂತಿದ್ದ, ಅದು ಕವರ್ ಆಗಿರುತ್ತೆ ಕ್ಲೀನಾಗಿ. ಅಲ್ಲಿಂದ ಇರೋ ಹುಡುಗರು ಬಾಯ್ ಮಹಾಲಿಂಗೇಶ್ವರ ಇರಬೇಕು, ಏನೋ ಓಲ್ಡ್ ಸೋಲ್ಜರ್ ಆಳುಮೂಳು ಅಂತ ಬಂತು. ಡ್ರೆಸ್ ಕೋಡ್ ಬಗ್ಗೆ ನಾನು ಏನು ಹೇಳೋ ಅವಶ್ಯಕತೆ ಇಲ್ಲ. ಇಕ್ಕಟ್ಟು ಸೃಷ್ಟಿಸೋದು ಇದೆಲ್ಲ ಆರ್ಗನೈಸ್ಡ್ ಇದು ಪೂರ್ತಿ ಎಲ್ಲ. ಇದು ಕೂತಿರೋ ದೊಡ್ಡ ಇದು ಯಾಕೆ ಪೊಲೀಸರು ಹೇಳೋಲ್ಲ ಕೇಳಲ್ಲ ಅಂತ ನಾನು ಹೇಳೋದು. ಅವರಿಂದ ಪೊಲೀಸವರು ಯಾಕೆ ಹೇಳೋದು ಕೇಳೋದು ಮಾಡೋದಿಲ್ಲ ಅಂತ ನಾನು ಹೇಳೋದು. ಇವರು ಬರೀ ಮಾರಾಟ ಮಾಡೋದಲ್ಲ, ಮಿಂಡ್ರಿಗೂಟ ಆಟಗಳೇ ಆಡ್ತಾರೆ. ಇಂಟೆನ್ಷನಲ್ಲಿ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಳ್ಳೋದು ಅವರು. ಅಮಾಯಕರಂತೂ ಖಂಡಿತ ಅಲ್ವೇ ಅಲ್ಲ. ನಾನು ಎಷ್ಟೊಂದು ಸರಿ ಕ್ಯಾಮ್ರಾದಲ್ಲಿ ಕವರ್ ಮಾಡಿದ್ದೀನಿ. ಈ ಶಾರ್ಟಲ್ಲೂ ಕೂಡ, ಇದೇ ವಿಡಿಯೋದಲ್ಲಿ, ಇದೇ ಶಾರ್ಟಲ್ಲಿ ಇದೆಲ್ಲ ಗೊತ್ತಾಗುತ್ತೆ. ಧೂಳು ಸಿಟಿ ಕಾರ್ಪೊರೇಷನ್ ವ್ಯಾನ್ ಕಾಣಿಸ್ಕೊಳ್ತಾ ಇದೆ. ಗಟಗಡ್ರ ಹೆಡ್ಲೈಟ್ ಆನ್ ಮಾಡಿರೋದು ಇವಾಗ. ಸಿಗ್ನಲ್ ಬ್ರೇಕ್ HT 0330 K09 ಹೋಗ್ತಾ ಇದ್ದಾನೆ ಸ್ಟ್ರೈಟ್. ರಿಲೇಟ್ ಇದೆ, ಸೌಂಡ್ ಸೀದಾ ಹೋಗ್ತಾ ಇದ್ದಾನೆ ವಿತೌಟ್ ಹೆಲ್ಮೆಟು. ರೆಸಿಬ್ ಸಿಗ್ನಲ್ ಜಂಪು ಹೋಗ್ತಾ ಇದೆ. ಹೆಡ್ಲೈಟ್ ಬೇರೆ ಅವನು. ಪೊಲೀಸರು ಇಲ್ಲೇ ಹೋಗ್ತಾರೆ, ಅದೇನು ತಲೆಯಾಗಿ ಎಳ್ಸ್ಕೊಳಕ್ಕಿಲ್ಲ. ಇದು ಆ್ಯಕ್ಚುಲಿ ಈ ಕಡೆಯಿಂದ ಹೋದ್ಮೇಲೆ ಅವಾಗಲೂ ಸಿಕ್ಕಿದ ಆ್ಯಟಿಟ್ಯೂಡ್ ಕುಡಿ ಅಂತ ಕೊಡೋ ಅಂತ. ಮೈನ್
ನಿಂಜ ಅಂದರೆ ಷಣ್ಮುಗಮ್ ಶಾಪಲ್ಲಿ ವರುಣ ಷಣ್ಮುಗಮ್ ಇದ್ದಾರಲ್ಲ ಅಲ್ಲಿ ಟೀ ಕುಡಿಯತ್ತ. ಬಾಬಾ ಏನು ಸೌಂಡ್ ಬರೋದು ಗಾಡಿ. 4110 ये अभी 6926 ಹ್ಯಾಂಡಿಕ್ಯಾಪ್ಗಳು ಎಷ್ಟೋ ಜನ ಹೋಗ್ತಿದ್ದಾರೆ. ಆ್ಯಕ್ಚುಲಿ ಒಂದೇ ಒಂದು ಎಲೆಕ್ಟ್ರಿಕ್ದಿದೆ, ಮಿಕ್ಕವರೆಲ್ಲ ಮ್ಯಾನ್ಯುವಲ್. ಅಲ್ಲ ಮುಸ್ಲಿಂ ಫ್ಯಾಮಿಲಿ ಸುಮಾರು ಜನ ಇದ್ದಾರೆ, ಒಂದು 10 ಜನ ಮೇಲಿದ್ದಾರೆ. 1 2 3 4 5 6 7 8 9 10 11 ಜನ ಇದ್ದಾರೆ ಕರೆಕ್ಟಾಗಿ. 10 ಜನ ಮೇಲೆ ಇದೆ. ನನ್ನ ಕಣ್ಣಿಗೆ 11 ಬೀಳ್ದು ಇಲ್ಲಿ ಒಟ್ಟಲ್ಲಿ. ಇವು ಚಂದನ ಬೆಳಿಗ್ಗೆ ಎಲ್ಲ ಪಾರ್ಕಲ್ಲಿ ಸಾಯ್ತಾ ಇದ್ದಾಗ ಇವ ಬೆಳಗ್ಗೆ ಬಂದು ಪಾರ್ಕಲ್ಲಿ ಏನೇನೋ ತಿಗಮೊಕ್ಕೆಲ್ಲ ತೊಳ್ಕೊಡೋದ್ನಲ್ಲ ಇವನೇ ಲೋಡ. ಪುಟ್ಸ್ವಾಮಿಗೆ ಈ ಥರದ್ದು ಕೊಡ್ತಾರೆ ಅಂತ ಏನೋ ಗೊತ್ತಿಲ್ಲ. ಅವರು ಅಲ್ತೆಲ್ಲ ಪುಟ್ಸ್ವಾಮಿ ಅವರು ಇದ್ದಾರಲ್ಲ, ಪೂಜ್ಯ ಪಿತಾಶ್ರೀ ಅವರು, ಸೊ ಅವ್ರಿಗೆ ಈ ಥರದ್ದು ಏನಾದ್ರು ಕೊಡ್ತಾರೆ ಅಂತ ಏನೋ ಇರಬೇಕು. ಅವ್ರಿಗೆ ಹುಷಾರಿಲ್ಲ ಅಂತ ಏನಾದರೂ ಗೊತ್ತಿಲ್ಲ. ಅವರು ನಾನು ನೋಡಿ 2 ವರ್ಷ ಆಗೈತೆ. ಆವಾಗಲೇ ವಯಸ್ಸಾದ ಮುದ್ಕನ ಥರ ಆಡ್ತಾಯಿದ್ರು. ಇವಾಗ 2 ವರ್ಷ ಆದಮೇಲೆ ರೋಡ್ ಸೈಡಲ್ಲಿ ಹೋಮ್ಲೆಸ್ ಬೇರೆ ಅಂತ ಕತೆ ಹೇಳ್ಕೊಂಡು ಓಡಾಡ್ತಿದ್ರೆ. ರೋಡ್ ಸೈಡಲ್ಲಿ ಕೂತ್ಕೊಂಡ್ಬಿಟ್ಟಿದ್ರು. ಇರ್ಬೋದು, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅವ್ರ ಪರಿಸ್ಥಿತಿಗಳು ಹೆಂಗಿರುತ್ತೆ ಏನೋ ಯಾರಿಗೆ ಗೊತ್ತು. ಎಲ್ಲ ಆಟಗಳು ಆಡ್ತಾರೆ. ಚೇರ್ಮನ್ ಆ್ಯಕ್ಚುಲಿ ಚೇರಲ್ಲಿ ಕೂತ್ಕೊಳ್ಳೋದು ಚೇರ್ಮನ್ ಪೊಸಿಷನ್ ಕ್ಲೈಮ್ ಮಾಡೋಕ್ಕೋಸ್ಕರ. ಲಕ್ಷ್ಮಮ್ಮ ಅವರು ಅಂತೂ ಖಂಡಿತ ಹಿಂಗೆ ಇರ್ತಾರೆ, ಅದಂತೂ ಗ್ಯಾರಂಟಿ, ಡೌಟೇ ಬೇಡ. ಯಾಕಾಗಿ ಮಾಡೋದು ಅಂದರೆ ಇನ್ ಕೇಸ್ ಪೊಲೀಸ್ ಕೇಸ್ ಫಿಟ್ ಆದರೂ ಕೈ ಕೋಳೆ ಬೀಳದೇ ಇರಲಿ, ಮತ್ತು ಪ್ರೊಸೆಷನ್ ಕರ್ಕೊಂಡು ಹೋಗದೇ ಇರಲಿ ಅಂತ ಪೊಲೀಸವರು ಕೈದಿಗಳನ್ನೆಲ್ಲ ಹೆಂಗೆ ಕರ್ಕೊಂಡು ಹೋಗ್ತಾರೆ, ಕೈ ಕೋಳ ಹಾಕ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಅದ್ರ ಬಳಿ ಹಿಂಗೆ ಅನ್ಹೆಲ್ತಿ ಇಶ್ಯೂಸ್, ಅನಾರೋಗ್ಯ ಸಮಸ್ಯೆ, ವಯಸ್ಸಾದ ಸಮಸ್ಯೆ ಹೇಳ್ಕೊಂಡು ಚೇರ್ ಮೇಲೆ ಕುತ್ಕೊಂಡ್ಬಿಟ್ರೆ, ವೀಲ್ ಚೇರ್ ಮೇಲೆ ಪೊಲೀಸರು ಎತ್ತ ಹೇಳ್ಕೊಂಡು ಹೋಗ್ತಾರೆ ಅವ್ರದ್ದು. ಅಂಥ ಬುದ್ಧಿವಂತಿಕೆ ಆಟಗಳವೆಲ್ಲ. ಚೇರ್ಮನ್ ಪೊಸಿಷನ್ ಅದು, ಚೇರ್ಮನ್. ಚಾಮುಂಡಿ ಬೆಟ್ಟದವ್ರು ಕರುಣಿಸುವ ಚೇರ್ಮನ್ಗಳದು. ಸಮಯ 9:30 ಓಕೆನಾ. ನಾನು ಈ ಸ್ಪಾಟ್ ಬಿಟ್ಟಿದ್ದು 7:30. ನಾನು ಆ ವ್ಯಕ್ತಿನ ನೋಡಿದ್ದು 7 ಗಂಟೆ 15 ನಿಮಿಷ ಅಪ್ರಾಕ್ಸಿಮೇಟ್ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಳ್ತೀನಿ ವೀಡಿಯೋದಲ್ಲಿ. ನಾಟ್ ಶೋರ್ ಕವರ್ ಮಾಡಿರೋ ಸಾಧ್ಯತೆ ಇದೆ, ಚೆಕ್ ಮಾಡಿ ಒಂದು ಸರಿ. ಅವನು ಇಲ್ಲೇ ಕೂತ್ಕೊಂಡಿದ್ದಾನೆ ಕತೆ ಹೊಡ್ಕೊಂಡು. ಯಾರು ಗೊತ್ತಾ, ಅದೇ ಯಾವಾಗಲೂ ಕೂತ್ಕೊಂಡು ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಾ ಇರ್ತಾನಲ್ಲ, ನಾನು ಮಲಗೋ ಜಾಗದಲ್ಲಿ ಅವನು. ಬಿಸ್ಕೆಟ್ಗಳೆಲ್ಲ ಬೇಕಂತ ಬಿಸಾಡಿರೋದು, ಅದು ಬಿಸ್ಕೆಟ್ ಕವರ್ಗಳು. ನಾಯಿಗಳು ನಿಜ ಹೇಳ್ಬೇಕ್ರಿ, ನಾಯಿಗಳೇ ಪುಣ್ಯ ಮಾಡಿದವರು. ಇದಕ್ಕೆ ಹಾಲಿನ ಪ್ಯಾಕೆಟ್ಗಳು ಹಾಕಿರ್ತಾರೆ, ಬಿಸ್ಕೆಟ್ ಕವರು. ಹಾಲಿನ ಪ್ಯಾಕೆಟ್ ಮುಂದೆ ಸಿಗ್ತವೆ, ಖಂಡಿತ ಸಿಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಹಾಲಿನ ಪ್ಯಾಕೆಟ್ಗಳು ಇವೆಲ್ಲ ಹಾಲಿನ ಪ್ಯಾಕೆಟ್ ಇದೆ. ಅವನು ಹಿಡಿದ್ಬಿಡ್ತೀನಿ, ಅವ್ನು ಗೊತ್ತಾನಲ್ಲ. ಬೆಳಗ್ಗೆ 7:15 ವೀಡಿಯೋ ಇಲ್ಲೆಲ್ಲ ಕವರ್ ಮಾಡ್ಕೊಂಡು ಹೋದೆ, ಆವಾಗ ಸಿಕ್ಕಿರೋ ಸಾಧ್ಯತೆ ಇರ್ತದೆ. ಬೆಳಗ್ಗೆ ಹೋಗಿದ್ದು. ತಾನೇ ಬಂದು ಕೂತ್ಕೊಂಡೆ, ಆಗಲೇ ಶುರು. KA09 HX7384 ಗಾಡಿ ಬಂದ. ನಾಯಿ ಥರ ಬಗಳಕ್ಕೆ ಸ್ಟಾರ್ಟ್ ಮಾಡ್ದೆ. ಆ್ಯಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ದೆನಲ್ಲ, ಸ್ಟ್ರೈಟ್ ಮುಂದೆ ಪಾದಗಳು ತೊಳ್ತಾ ಕೂತಿದ್ದಾನೆ. ಇಲ್ಲಿ ಕಾಣಿಸಲ್ಲ, ಮೇ ಬಿ ಹೊರಗಡೆ ಸದ್ದಿಲ್ಲಿದ್ದಾನೆ, ಕ್ಯಾಮ್ರಾದಲ್ಲಿ ಫೋಕಸ್ ಆಗೋದಿಲ್ಲ ಅಂತ ಅಂದ್ಕೊಳ್ತೀನಿ. ಟೋಟಲ್ ಅಲ್ಲಿ ಕೂತ್ಕೊಂಡಿದ್ದಾನೆ ಮುಂದುಗಡೆ. ಸೀನ್ದ ನೋಡಿ, ಈಗ ಸೌಂಡ್ ಬೇರೆ ಬಂದಿರುತ್ತೆ. ಇವರು ಅಷ್ಟೇ ಎದ್ದು ಬರ್ತಾ ಇದ್ದಾರೆ. ಈಗ ಬೇರೆಯವ್ನು ಕೂತ್ಕೊಂಡ ಅಲ್ಲಿ, ನಾನು ಕೂತಿದ್ದ ಜಾಗ ಕೂತ್ಕೊಳ್ಳೋ ಜಾಗ ಡಿಫಾಲ್ಟ್ ಜಾಗದಲ್ಲಿ ಬೇರೆ ಕೂತ್ಕೊಂಡ.
ಇವನು ದೇವ್ರ ಹತ್ರ ಭಿಕ್ಷಾ ಬಿಡ್ತಾನಲ್ಲ ಅವನು KA09ME HE7691 HE ದೇವ್ರ ಹತ್ರ ಭಿಕ್ಷಾ ಬಿಡ್ತಾನೆ ಇವನು ನಿಂತ್ಕೊಂಡು. ಅವ್ನು ಬೇಡ ಸ್ಟೈಲ್ ನೋಡಿ ದೇವಸ್ಥಾನ ಬಿಟ್ಟು ಓಡೋಗ್ಬೇಕು, ಆ ರೇಂಜಿಗೆ ಬಿಡ್ತಾನೆ. ಈ ಬೆಳಗ್ಗೆ ಅಲ್ಲಿ ಕೂತ್ಕೊಂಡಿದ್ದೆವು. ಕರೆಕ್ಟಾಗಿ 10 ಗಂಟೆ ಗುರು, 7 ಗಂಟೆ 15 ನಿಮಿಷಕ್ಕೆ ಬಂದು ದೇವಸ್ಥಾನದಲ್ಲಿ ಗಂಧಿ ಕಡಿ ಎಸಕ್ಕೆ ಸ್ಟಾರ್ಟ್ ಮಾಡಿದನು. EJ8843 8843 8343 ನಾಟ್ ಶೋರ್, 8343 ಇರಬೇಕು. K09JZ1827 ಜುಪಿಟರ್. ಸುಮ್ಮನೆ ಬಂದು ಮಾತಾಡ್ತಾ ಇರೋದು ಫೋನಲ್ಲಿ. ಆ್ಯಕ್ಚುಲಿ ಇಬ್ಬರು ಬಂದರು. ಇವನ ಜೊತೆ ಒಬ್ಬ ಒಳಗಡೆ ಹೋಗಿದ್ದಾನೆ ಅಂದ್ಕೊಳ್ತೀನಿ. ಇವನು ಬರೀ ಕತೆ ಹೊಡಿತಾ ಇದ್ದಾನೆ ಕೂತ್ಕೊಂಡು ಫೋನಲ್ಲಿ. ಈ ಫೋನ್ ಕಟ್ ಮಾಡೋದು, ಎಷ್ಟೋ ತನಕ ಫೋನ್ ಕುಯ್ತಾನೆ ಇದ್ದ ಬಗ್ಗೆ. ಸಕ್ಕರೆ ಆಳುಂಬಳಿ ಏನಾದ್ರು ತಂದು ಚೆಲ್ಲ ಹೋಗೋದು ಬಡಕ್ಲು. ಇರುವೆಗಳು ಮುತ್ಕೊಳ್ತವೆ, ಎಲ್ಲಿ ಕಾಲಿಡೋಕ್ಕಾಗಲ್ಲ. ನಾನು ಬರೀ ಕಾಲಲ್ಲಿ ಬೇರೆ ಓಡಾಡೋದಲ್ವಾ, ಹೀಗಾಗಿ ಅಲ್ಲಿ ಕುತ್ಕೊಳ್ಳೋದಿರಲಿ, ಕಾಲಿಟ್ಟ ತಕ್ಷಣ ಕಾಲಿಗೆಲ್ಲ ಮುತ್ಕೊಳ್ತವೆ. ದೇವ್ರಿಗೆ ಕೈ ಮುಗಿಯೋ ಥರ ಬರೋದು. ಈ ದೇವಸ್ಥಾನಕ್ಕೆ ಬರೀ ಸೇಟುಗಳು ಜಾಸ್ತಿ ಫೀಲ್ಡಿಂಗ್ ಮಾಡ್ತಾಯಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ದೇವಸ್ಥಾನದ ಪರವಾಗಿ ಫೀಲ್ಡಿಂಗ್ ಮಾಡ್ತಾಯಿದ್ದಾರೋ ನನ್ನ ವಿರುದ್ಧ ಫೀಲ್ಡಿಂಗ್ ಮಾಡ್ತಾಯಿದ್ದಾರೋ ನನಗೆ ಐಡಿಯಾ ಇಲ್ಲ. ಒಟ್ಟಲ್ಲಿ ಚರಣ್ ಅಂತಾರೆ ಇದನ್ನು ನೋಡೋಕ್ಕೆ. ಬರೀ ತರೋದು, ಇಲ್ಲಿ ಚೆಲ್ಲೋದು, ಎಲ್ಲ ಪೂರ್ತಿ ಎಲ್ಲಿ ಕಾಲಿಡ್ತೀವಿ ಅಲ್ಲೆಲ್ಲ ಇರುವೆಗಳು. ಬಾಂಡೆ ಬೆಳಗಾನ ಕುಡ್ಕೊಂಡು ಎಲ್ಲ ಬಿದ್ದಿದ್ದ, ಈಗ ಅದು ಬರ್ತಾ ಇದ್ದಾಳೆ. ನಿನಗೂ ನಿದ್ದೆ ಗೊತ್ತಾಯ್ತಾ? ಬಟ್ ಯಾಕೆ ಹೇಳತ್ತಿರಲ್ಲ ಆಗೋದಷ್ಟು ಹೋಗೆ. 4977 4977 K09 ಗಾಡಿ ಹೆವಿ ಅಂದರೆ ಹೆವಿ ಸ್ಮಾರ್ಟ್ ಬರೋದು. ಏನು ಸ್ಮೋಕ್ ಬಿಟ್ಟಿಲ್ಲ ಹೋಟೆಲ್ಲಿ, ಹಳೆ ಗಾಡಿ ಇದುವೆ. ಅಪ್ಪ ಎಷ್ಟು ಗಬ್ಬು ವಾಸನೆ ಹೊಡಿತಾ ಇದೆ ಅಂದರೆ ರೋಡಲ್ಲ ಅಂದರೆ. ತಮಿಳ್ನಾಡು ಗಾಡಿ 23 DK 6624 ಸ್ಕೋಡಾ. K09 EM1087 ಕ್ಯಾಕ್ರಿಸ್ತಾನೆ ಉಗಿಯಲ್ಲ ಆದರೆ ಸುರ ಮಗ. ಅವೆಂಜರ್ ಹವಾಮಾನ ಮಾಡೋದು ಕ್ಯಾಕ್ರಿಸ್ತಾನೆ ಆದರೆ ಉಗಿಯಲ್ಲ. ಇದು ಆರ್ಗನೈಸ್ಡ್, ಇದು ನಾಟ್ ಫಾರ್ ರಿಟೇಲ್ ಸೇಲ್. ಹುಳುಗ್ರೆ ಇದು. ಯಾರೋ ಸೋಫಾ ಪಿಲ್ಲುಗಳು ತಂದಿಟ್ಟಿರೋದು ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಚೆನ್ನಾಗೇನು ಟಾಪ್ ಕ್ಲಾಸಲ್ಲಿದೆ. 1 2 3 4 5 6 7 ಇದೆ, 8 ಇದೆ. 8ರಲ್ಲಿ ಒಂದು ದೊಡ್ಡದಿದೆ, 7 ಇದೆ. ಗುಡ್ ಕಂಡೀಷನಲ್ಲಿದೆ ಎಲ್ಲ. ಅದು ಆ್ಯಕ್ಚುಲಿ ಸೋಫಾನೇ ಎತ್ಕೊಂಡೋಗಿ ಇಟ್ಕೊಂಡಿದ್ದೆ ನಾನು ಅಲ್ಲಿ ಪಾರ್ಕಲ್ಲಿ, ಸರ್ಕಸ್ ಗ್ರೌಂಡಲ್ಲಿ ಬರ್ತಿದ್ನಲ್ಲ, ಆವಾಗ ಸೋಫಾ ಇದೇ ಥರ ಇಟ್ಟಿದ್ರು. ಒಂದು ತಗೊಂಡೋಗಿಟ್ಟು ಚೆನ್ನಾಗಿತ್ತು ಅದು ಆ್ಯಕ್ಚುಲಿ. ಓಲಾ 2 ಯೆಲ್ಲೋ ಕಲರ್ ಪಂಚಿ ಹೋಗ್ತಾ ಇರೋದು ಮುಂದೆ ನೋಡಿದ್ರಾ? ಕಾಣೋದಿಲ್ಲ ಅಂತ ಅಂದ್ಕೊಳ್ತೀನಿ. ಈ ಬಡ್ಡೆ ಸಾಯ್ತವೆ ಒಂದೇ ಸಮ. ಸೇವಂತಿಗೆ ಹೂವು ಆ ಕಡೆ, ಅದನ್ನು ನೋಡಲಿ ಅಂತ. ಸೇವಂತಿಗೆ ಸಾವಂತೆ ಅಂತ. ಮಹೇಂದ್ರ ಏನೋ ಡ್ರೀಮ್ ಗೀಮ್ ಅಂದ್ಕೊಂಡೇನೋ ಅಡ್ವರ್ಟೈಸ್ಮೆಂಟ್ ಇದೆ. ಆರ್ಗನೈಸ್ ಇದೆಲ್ಲ. K2762 ಅಲ್ಲೇ ಆರ್ಗನೈಸ್ ಅದು. ಪ್ರಶಾಂತ್. ಇಂಥ ಅದ್ಭುತಗಳನ್ನ ಸೃಷ್ಟಿಸೋರನ್ನ ನೋಡಲೇಬೇಕು. ಯಾಕೆ ನಿಂತವ್ರೆ ಅಂತ ಅವ್ರನ್ನ ಕೇಳಬೇಕು.
ಒಂದ್ಸಲ ಹೋಗಿದ್ದೀನಿ ಏನೋ ರಿಪೋರ್ಟ್ ಕ್ಲಿಯರ್ ಮಾಡ್ಕೊ ಏನೋ ಶಾಪಿಂಗ್ ಮಾಡೋರ್ಥ ನಾವು ಮಾತಾಡ್ತಾವೆ ಬಟ್ ಎತ್ತವು ಬೇಕಾದ ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡೋದು ಸ್ಥಳ ಮಗ ಅವನು. ತೃಪ್ತಿ ಪಾತ್ರೆ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ ತೃಪ್ತಿಗೆ. ಬಹುಶಃ ಸಿಗೋದೇ ಡೌಟು ನನಗೆ, ನೋಡೋಣ. ಪಾದಗಳು ತೋರಿಸ್ತಾ ಇರೋದು ತಿಂದು ತೆಗುವಷ್ಟು ಉಪ್ಪಿಟ್ಟು. ಇನ್ನು ಬೇಕಾದಷ್ಟಿದೆ, ಜನ ಇಲ್ಲ ತಿನ್ನೋರು, ಆದರೆ ಸ್ವಲ್ಪ ತೆಳ್ಳೆ ಇದೆ, ಮ್ಯಾನೇಜಬಲ್. ಮಾಮೂಲಿ ತೃಪ್ತಿ ಪಾತ್ರೆ. ಆ್ಯಕ್ಚುಲಿ ಅವೇ ತೃಪ್ತಿ ಪಾತ್ರೆ ಇನ್ಚಾರ್ಜ್ ಪರ್ಸನ್ ಇದೆಯಲ್ಲ, ಬ್ಲ್ಯಾಕ್ ಶರ್ಟಲ್ಲಿ ಟಾಕ್ ಲೆಸ್ ಅಂತ ಟಿ ಶರ್ಟ್ ಹಾಕೊಂಡಿದ್ದೀನಿ. ಟಾಕ್ ಲೆಸ್ ಅಂತ ಅಂದರೆ ಕಡಿಮೆ ಮಾತಾಡೋ ಅಂತ. ಜಗಳ ಕಾಯ್ತವ್ರೆ ಅಷ್ಟಿಷ್ಟೊತ್ತಿಂದ ಅಷ್ಟಿಷ್ಟು ಜಗಳ ಕಾಯ್ತಿಲ್ಲ ಗುರು ಅವರು. 14 ಜನ ಇದ್ದಾರಲ್ಲ ಅವರು ಚಾಡ್ತವ್ರೆ ಒಂದೇ ಸಮ. ಈ ಮರದಿಂದ ನಿಂತ್ಕೊಂಡು ಟಾಯ್ಲೆಟ್ ಮಾಡೋ ಒಂಥರ ಸಾಮಾನು ತೋರಿಸ್ತಾನೆ ಸೂಳ ಮಗ. ಅವನು ಹೆಂಡತಿ ಅಲ್ಲಿ ಕುತ್ಕೊಂಡು ಏನೋ ಗಂಡೆ ಹೆಣ್ತಾರೆ ಏನೋ ಗೊತ್ತಿಲ್ಲ. ಜೊತೆ ಒಬ್ಬ ಹೇಮಂತ ಅಂತ ಮಗ ಇದ್ದ. ಅವನು ಎಲ್ಲಿಗೆ ಯಾರು ಹಿಡ್ಕೋದ್ರು, ಅವನೇ ಓಡೋದ್ನ ಅಥವಾ ಮಗ ಅಲ್ಲೂ ಏನೋ ಗೊತ್ತಿಲ್ಲ. ನೋಡಿದ್ರೆ ಅವಮ್ಮನ ಮಕ್ಕಂತಾರೆ. ಅವಮ್ಮನ ಮಗ ಅಂದರೆ ಒಪ್ಕೋಬೋದು, ಮುಖ ಒಂದೇ ಥರ ಇಲ್ಲ. ಬಾಳಿ ಮಗಂತಂದರು ನೋಡ್ತಿದ್ದೀನಿ ಎಷ್ಟೊಂದು ಸರಿ ಬರೋದು. ಚೆನ್ನಾಗಿದೆ ಶೂಸ್ ಇದು. ಮುಂದೆ ಒಂದು ಚುರುಕಿ ತೆಗಿದೆ ಅಷ್ಟೇ. ಐಶ್ವರ್ಯಾರ್ಜುನ್ ಲ್ಯಾಂಗ್ವೇಜ್ ಹುಡುಗಿ ಹೋಗಿ ಸುಜುಕಿ ಗಾಡಿ ಅದು. ಸುಜುಕಿ ಜಿಕ್ಸರ್ ಡಿಸ್ಕವರ್ ಅಡ್ವೆಂಚರ್ ಗಾಡಿ ಇದೆಲ್ಲ ಅದು. ರಾಜ್ಯ ಕರ್ನಾಟಕ ರತ್ನ ಚರಣ್ ಗಾಡಿ L3983. ರಾಜೇಶ್ವರಿ ಗಾಡಿ ಇದು 55EB 8553 ರಾಜೇಶ್ವರಿ ಗಾಡಿ. ಯಾಕೆ ಇಲ್ಲಿ ಇಟ್ಟಿರೋದು ಫುಟ್ಪಾತ್ ಮೇಲೆ, ಅದು ರಾಯಲ್ ಬ್ಲೂ I10 ಗಾಡಿ ಅದು. ಇದೆಲ್ಲ ಶ್ರುತ ಅದು ಅಂಗಡಿ ಮೇಲೆ. ಇದೆಲ್ಲ ಸ್ಟೋರಿ ಏನು ಆ್ಯಕ್ಚುಲಿ ಅದು ಅಂದರೆ ಉಪ್ಪಿಟ್ಟು ಕೊಟ್ಟಿರೋದು ಲಕ್ಕಿ. ಆ ಗಾಡಿ ಮೇಲೆ ಲಕ್ಕಿ ಇದೆ. A2607 ಗಾಡಿ ಅದು. ಆಟೋ ಐತಲ್ಲ ಅದ್ರ ಮೇಲೆ ಮುಂದೆ ಲಕ್ಕಿ ಅಂತ ಇದೆ. ಆ್ಯಕ್ಚುಲಿ ಏನು ಕತೆ ಅಂದರೆ ಉಪ್ಪಿಟ್ಟು ಕೊಟ್ರಲ್ಲ ಅದು ಇವಾಗ ಮಧ್ಯಾಹ್ನ ಕೊಟ್ಟಿದ್ದು. ಬೆಳಿಗ್ಗೆ ಇವು ಹುಡುಗಿ ಸಿಕ್ಕಿ ಯಾರೋ ತ್ರಿಷಿಕಾ ಡೂಪ್ಲಿಕೇಟು ಬಲಂಗೊಚ್ಚಿ ಸಿಕ್ಕಿದ್ರಲ್ಲ ಅವ್ರಿಗೆ ಕಾಲೇಜ್ ಹುಡುಗಿಯಾರ ಅವಳು. ಕಾಲೇಜ್ ಹುಡುಗಿ ಥರ ಅವಳು ಒಟ್ಟಲ್ಲಿ ತ್ರಿಷಿಕಾ ನೋಡೋಕ್ಕೆ ಯದುವೀರ್ ವೈಫ್ ಇದ್ದಾರಲ್ಲ, ತ್ರಿಷಿಕಾನೇ ಇರಬೇಕು ಅವ್ರ ಹೆಸರು, ನಾಟ್ ಶ್ಯೂರ್. ತ್ರಿಷಿಕಾನ ಅಂದ್ಕೊಂಡಿದ್ದೀನಿ. ಆಯಮ್ಮಂದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಡ್ರಾಮಾಗಳು ಮೆಸೇಜ್ಗಳೆಲ್ಲ ಪಾಸ್ ಮಾಡ್ಬೇಕಾದ್ರೆ ಈ ಹುಡುಗಿನ ಬಳಸ್ತಾಯಿದ್ರು ಮುಂಚೆ. ಅವನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಯಾವುದೋ ರೆಕಾರ್ಡ್ ಮಾಡೋ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. ಆಮೇಲೆ ಈಗ ಸಡನ್ನಾಗಿ ದಿಢೀರಂತ ಬೆಳಿಗ್ಗೆ ಸಿಕ್ಕಿದ್ದೇನಕ್ಕೆ ಅಂದರೆ ಇವಾಗ ಉಪ್ಪಿಟ್ಟು ಕೊಟ್ರಲ್ವ, ಅದಕ್ಕೆ ಉಪ್ಪಿಟ್ಟು ಟಾಕ್ಲೆಸ್ ಅಂತ ಟಿ ಶರ್ಟ್ ಹಾಕೊಂಡಿದ್ದೆ. ಆ್ಯಕ್ಚುಲಿ ನಾನು ಟಾಕ್ಲೆಸ್ ಟಿ ಶರ್ಟ್ ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಕವರ್ ಮಾಡಲಿ ಅಂತ ನೀರು ಹೆಚ್ಚು ಅಲ್ಲಿಮೇಲೆ ಡ್ರಾಮಾ ಎಲ್ಲ ಕ್ರಿಯೇಟ್ ಮಾಡಿದ್ರು. ನಾನು ದೂರದಿಂದ ಕವರ್ ಮಾಡಿದೆ, ಹತ್ರದಿಂದ ಹೋಗಲಿಲ್ಲ. ಟಾಕ್ಲೆಸ್ ಅಂತ ಟಿ ಶರ್ಟ್ ಹಾಕೊಂಡಿದ್ದೆ. ಆದರೆ ಕಡಿಮೆ ಮಾತಾಡುವಂಥ ತ್ರಿಷಿಕಾ ಉಪ್ಪಿಟ್ಟು ಅಂದರೆ ಉಮಾಪತಿ ಬದಲು ಉಮಾಪತಿ ವಿಷಯನ ಮಾತಾಡೋಕೆ ಹೋಗಬೇಡ ಜಾಸ್ತಿ, ತ್ರಿಷಿಕಾ ಕೊಡ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದೆ ಆ್ಯಕ್ಚುಲಿ ಅವರು. AF9914 ಇರಬೇಕು, ನಾಟ್ ಶ್ಯೂರ್ ಗಾಡಿ. ಮೇಲೆ ಯಾವ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ ಅನ್ನೋ ನಂಬರ್ ಇತ್ತು. ಆ ಕ್ಯಾಮ್ರಾದಲ್ಲಿ ಕಂಡು ಹಿಡಿಬೇಕು. ಅವ್ನು ಆ್ಯಕ್ಚುಲಿ ಟರ್ನ್ ಹಾಕೊಂಡೋದ, ಹೋಗಿದ್ದು ರಾಂಗ್ ವೇನಲ್ಲಿ. ಅವ್ನು ರಾಂಗ್ ವೇನೆಲ್ಲಾದ್ರು ಹೋಗಲಿ ಯಾವುದ್ರಲ್ಲಾದ್ರು ಹೋಗಲಿ, ಅವನಿಗೆ ನನಗೆ ತೊಂದರೆ ಆಯಿತು, ಅದಕ್ಕೆ ಹೇಳ್ತಾ ಇರೋದು. ಅದೇ ಬಂದು ನನ್ನ ಮುಂದೆನೇ ಕ್ರಾಸ್ ಮಾಡ್ತಾನೆ ಅವನು. ED1260 ಇದು ಯೂಟರ್ನೆ, ಅವನದು ಯೂಟರ್ನೆ ಆ್ಯಕ್ಚುಲಿ. ಯಾರ್ದು ಆಟೋದವನು ಯೂಟರ್ನೆ. ರಾಜಶೇಖರ ಬಲಮಚ್ಚಿಯವರು
ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ, ಯಾವುದೂ ಕವರ್ ಮಾಡೋಕ್ಕಾಗಲ್ಲ. ರಾಂಗ್ ಮೊಬೈಲ್ ಬರ್ತಾ ಇರೋದು ಹಾಕೋದು ಆ್ಯಕ್ಚುಲಿ. D939 739 D739 ಅದು. EX2345 ಇದು EE9611 ರಾಂಗ್ ವೇ ಅದು. ಹೌದು ಯೂಟರ್ನ್ ಆ್ಯಕ್ಚುಲಿ ಅಲ್ಲಿ ಹೋದ್ರಲ್ಲ, ಒಂದು ಮುಂಚೆ ಒಂದು ಗಾಡಿ ನಂಬರ್ ತೋರಿಸಿದ್ನಲ್ಲ, ಅದು ಯೂಟರ್ನ್ ಹಾಕೊಂಡು ಹೋಗಿದ್ರು, ಅವರು ರಾಂಗ್ ನಂಬರ್ ಅದು. ಗೊತ್ತಾಗ ಕ್ಯಾಮ್ರಾಗಳಿಗೆ ಹೆಚ್ಚಿಗೆ ಜನ ಒಳ್ಳೊಳ್ಳೆ ಹುಡುಗಿರು ಕಾಣಿಸ್ಕೊತಾ ಇದ್ದಾರೆ. ಎಚ್ಚರಿಕೆಯಿಂದಿರಬೇಕು. ಹುಡುಗಿರು ಕವರ್ ಮಾಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ನಾಟಕ ಕ್ರಿಯೇಟ್ ಮಾಡಿದ್ರೆ ಮಾಡ್ತಾರೆ. ಹಂಗೆ ಹೋಗ್ತಾ ಇದ್ದೀವಿ. ಜೊಮೊಟೊ ED9345 ಎಸ್ ಜೊಮೊಟೊ ರಾಂಗ್ ಮೇಲೆ ಹೋಗ್ತಿರೋದು. ಆ್ಯಕ್ಚುಲಿ ಯೂಟರ್ನ್ ಕ್ರಿಯೇಟ್ ಮಾಡಿದ್ದು ಷಣ್ಮುಗಮ್ ಅಂಗಡಿಗರು. ಷಣ್ಮುಗಮ್ ಮತ್ತು ಇವನು ವರ್ಣ ಇಷ್ಟ ಆಗಿದೆ. ಫುಟ್ ರೆಸ್ಟ್ ಕಳ್ಕೊಂಡು ಬಿದ್ದಿರೋದು, ಅಂದರೆ ಫುಟ್ ರೆಸ್ಟ್ ಇಲ್ಲ ನಿನಗೆ ಓಡಾಡಬೇಕು ಅಂತ. ಲಿಬರ್ಟಿ ಆ್ಯಕ್ಚುಲಿ ಇದು ಫುಟ್ ವೇರ್ಸ್ ಇರಬೇಕದು. ಹೇಳಿಲ್ಲ ಕ್ಯಾಮ್ರಾಗೆ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ಹುಡುಗಿರು ಕಾಣಿಸ್ಕೊತಾ ಇದ್ದಾರೆ ಅಂತ. ಏನೋ ಇದ್ರೂ ಇರ್ಬೋದು ಸ್ಟ್ರಾಟಜೀಸ್ಗಳು. ನವೀನ್ ಯಾರೋ ಹುಡುಗಿನ ಕವರ್ ಮಾಡ್ತಾವೆ ಅಂತ ಎಂಕ್ವೈರಿ ಮಾಡಿದ್ರೆ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಎಚ್ಚರಿಕೆಯಿಂದ ಇರಬೇಕು. K60607 K05 AK 4222 AJ 6607 ಅದು K02 ಗಾಡಿ. ಇದು K05 ಕಡೆ ಹೋಗ್ತಿರೋದು. ಎರಡು ಸುಮ್ಮನೆ ಬಂದು ನಿಂತ್ಕೊಂಡು ಸಾಯ್ತಾಯಿದ್ರು. AA452909 ಎಲ್ಲ ಯೂಟರ್ನ್ ಯಾಕೆ ಇಲ್ಲಿ ತುಂಡ ಮಾಡೋಕ್ಕಾಗ್ತಾರೆ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ಯಾರೋ ಅಮಾಯಕರಲ್ಲ, ಉದ್ದೇಶಪೂರ್ವಕ. U3317 KA55 ಗಾಡಿ ಅದು. ಓವರ್ ಸ್ಪೀಡ್ ಆ್ಯಕ್ಚುಲಿ ಜಿಬ್ರಾ ಕ್ರಾಸ್ ಮೇಲೆ. ಏನು ಯಾರೋ ನೋಡಿದ ತಕ್ಷಣ ಅವ್ರು ಜಿಬ್ರಾ ಕ್ರಾಸ್ ಮೇಲೆ ಇವರೆಲ್ಲ ಮಾಯ ಆಗೋಗ್ತಾರೆ ಅಂದ್ಕೊಂಡು ಅನ್ನೋದು ಒಳ್ಳೆ ಇದೆ. ಹಾರನ್ ರಾಂಗ್ ಬೈ ಇಡಿ ಇದು ಕುಮದಾಳ ಕಂದನ ಬಾಲಂಗೊಚ್ಚಿದು ಇಡಿ ಅದು ಯಾವ ಡಿಪಾರ್ಟ್ಮೆಂಟ್ ಗುರು ಅವತ್ತು? ಯಾವುದು ಎಂಥದೋ ಡಿಪಾರ್ಟ್ಮೆಂಟ್ ಇದೆ, ಡೈರೆಕ್ಟ್ರಿ ಎಂಥ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರಿ ಅಂತ ಯಾವುದೋ ಇದೆ. ಅದು ಆ್ಯಕ್ಚುಲಿ ಫಾರಿನ್ ಮನಿ ಮ್ಯಾನೇಜ್ಮೆಂಟ್ ಬಗ್ಗೆ, ಅದು ಸ್ಪೆಷಲಿ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಥವಾ ಫಾರಿನ್ ಫಂಡ್ ಟ್ರಾನ್ಸಾಕ್ಷನ್ಸ್ ಬಗ್ಗೆ ಫೋಕಸ್ ಮಾಡ್ತಾರೆ ಅವರು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಥರ. ಸೊ ಅದಕ್ಕೆ ಇಡಿ ಡಿಪಾರ್ಟ್ಮೆಂಟ್ ಅಂತ ಕರೀತಾರೆ ಇಡಿ. ಸೊ ಅದಕ್ಕೋಸ್ಕರ ಇಡಿ ಅಂತ ತೋರಿಸೋದು. ಹಾರ್ಲೆ ಡೇವಿಡ್ಸನ್ ಸ್ಕೋಡಾ ಹೋಯ್ತಲ್ಲ ಅಲ್ಲಿ. ಆ್ಯಕ್ಚುಲಿ ಆಟೋಗಳು ಎರಡು ಆಟೋ ಒಂದ್ರದ್ದೇ ಒಂದು ಕ್ಲಾಶ್ ಆಗಿದ್ವಲ್ಲ, ನಿಂತ್ಕೊಂತಿದ್ವಲ್ಲ, ಎಳ್ದಾಡ್ತಿದ್ರಲ್ಲ ಹಿಂದೆ ಮುಂದೆ, ಅದು ಸೇಮ್ ಇದೇ ರಿಲೇಟೆಡ್ ಹಾರ್ಲೆ ಡೇವಿಡ್ಸನ್. ಏನೋ ಹೇಳ್ತಾ ಇದ್ದ. ಅದು ಇಡಿ. ಅದೇನಕ್ಕೆ ಅದು ಇಡಿ ಅಂತ ತೋರಿಸೋದು ಅಂದರೆ, ಇ ಸ್ಟ್ಯಾಂಡ್ ಫಾರ್ 5 ಮತ್ತು ಡಿ ಸ್ಟ್ಯಾಂಡ್ ಫಾರ್ 54 ಆಗುತ್ತೆ. ಮೈಸೂರು KA55 ಇರೋದು. ಸೊ C2716 KA09 C2716 ಅವ್ರು ನೋಡ್ಕೊಂಡು ಸಾಯ್ತಾ ಇದ್ದವನು. ನೀವು ನೋಟಿಸ್ ಮಾಡಬೇಕಾಗಿರೋದು ಏನಂದರೆ, 6 ಗೇಟಲ್ಲಿ ನಾನು ನಂಜನಗೂಡು ಹೋಗೋದನ್ನು ಬಿಟ್ಟು ನಂತರ ಸೌಂಡು NL01B 4390 ಗಾಡಿ, ಹೆವಿ ಸ್ಮೋಕ್ ಅದು. ನಾನು ನಂಜನಗೂಡು ರೋಡ್ಗೆ ಹೋಗಲಿಲ್ಲ, ಅದಾದ ಈ ಕಡೆ ಬಂದೆ. ಅದಾದ ನಂತರ ಇಲ್ಲಿ ಜಾಸ್ತಿ ಸೌಂಡ್ ಆಗ್ತಾ ಇರೋದು ಮತ್ತು ಸ್ಮೋಕ್ ಬರ್ತಾ ಇರೋದು ನೋಟಿಸ್ ಮಾಡ್ಬೋದು ಅಷ್ಟೇ. ಇಡಿ ತೋರಿಸ್ತಿರೋದು ಏನಕ್ಕೆ ಅಂದರೆ, ನಾವು ಅಲ್ಲಿ ನಂಬರ್ ಕನ್ವರ್ಟ್ ಮಾಡಿದ್ರೆ ಅದು 45 ಆಗುತ್ತೆ, ಸಾರಿ 54 ಆಗುತ್ತೆ. K55ಗಿಂತ ಒಂದು ಹಿಂದೆ. ಸೊ ಅಂದರೆ ಮುಂದೆ ಟೈಟಲ್ ಸಿಗೋದು ಅಂದರೆ K55 ಬರೋದಕ್ಕಿಂತ ಮುಂಚೆ, ಅಂದರೆ ನೀವು ಲಾರ್ಡ್ ಕಿಂಗ್ ಆಗೋದಕ್ಕಿಂತ ಮುಂಚೆನೇ ಏನಾದ್ರು ಒಂದು ಕತೆ ಮಾಡ್ಬಿಡ್ತೀವಿ ಅಂತ.
ಸೇ ಫಾರ್ ಎಕ್ಸಾಂಪಲ್ 40 ವರ್ಷ ಏಜ್ 40ಗೆ ನಾನು ಲಾರ್ಡ್ ಕಿಂಗ್ ಪೊಸಿಷನ್ಗೆ ಹೋಗಬೇಕಿತ್ತು. ಅದಕ್ಕೋಸ್ಕರ 37 ಏಜ್ 37 3+7 ಇರುತ್ತೆ. ಸೊ ಹೀಗಾಗಿ 3+7 = 10 ಆಗುತ್ತೆ. ಅಂದರೆ ಫ್ಯೂಚರಲ್ಲಿ ನೀನು ಲಾರ್ಡ್ ಕಿಂಗ್ ಆಗೋ ಸದ್ಯಕ್ಕೆ ಬೇಡ ಅಂತ ಅಂದ್ಬಿಟ್ಟು ನನಗೆ ಏಜ್ 37 ಇದ್ದಾಗಲೇ ಸೆಪ್ಟೆಂಬರ್ 2022 ಬನ್ನೂರಲ್ಲಿ ಹಲ್ಲೆ ಮಾಡಿ ಕಳಿಸಿದ್ದು. ಅಂದರೆ ಅದಕ್ಕಿಂತ ಮುಂಚೆನೇ ಅಧಿಕಾರಿಗೆ ಬರೋಕ್ಕಿಂತ ಮುಂಚೆನೇ ಸೇ ಫಾರ್ ಎಕ್ಸಾಂಪಲ್ ರಾಮನ ಪಟ್ಟಾಭಿಷೇಕ ಮಾಡೋಕ್ಕಿಂತ ಮುಂಚೆನೇ ಅವನ್ನ ಕಾಡ್ಗಟ್ಟಿಬಿಡ್ತಾರೆ. ಏನೋ ಕೈಗೆ ವರ ಕೇಳಿ ಯಾರು ಅಥವಾ ಅದು ರಾಣಿ ಮರ್ತೋದೇನೋ, ಸಾರಿ ಕೈಕೇನೇ ಇರಬೇಕು, ಏನೋ ವರ ಕೇಳ್ಕೊಂಡಿದ್ಲು ಅಂತ ಏನೋ ಕಥೆಗಳಿದೆ ಅಲ್ಲ. ಸೊ ದಶರಥ ಏನೋ ಮಾತು ಕೊಟ್ಟಿದ್ದ ಅಂದ್ಕೊಂಡು ಅವನದೇನೋ ವರ ಕೊಟ್ಟಿದ್ದ ಅಂದ್ಕೊಂಡು ಏನೇನೋ ಮಾಡಿ ಒಟ್ಟಲ್ಲಿ ಭರತನ ಅಧಿಕಾರಕ್ಕೆ ತರೋಕ್ಕೋಸ್ಕರ ರಾಮನ ಕಾಡ್ಗಟ್ಟಿಬಿಡ್ತಾರೆ. ಸೊ ಅದೇ ರೀತಿ ಮುಂದೆ ಟೈಟಲ್ ತಿನ್ನೋದು KA-55 ಬರೋಕ್ಕಿಂತ ಮುಂಚೆ KA-54 ನಮ್ಮ ಕೆಲಸ ಮಾಡಿ ಸಾಧಿಸ್ಕೊಬಿಡ್ತೀವಿ ಅನ್ನೋದ್ರ ಆ್ಯಟಿಟ್ಯೂಡ್ ಅದು ಆ್ಯಕ್ಚುಲಿ. ಅದಕ್ಕೋಸ್ಕರ ED ಅಂತ ತರಿಸೋದು. ಅಂದರೆ ನೀವು ಲಾರ್ಡ್ ಕಿಂಗ್ ಆಗೋದಕ್ಕಿಂತ ಮುಂಚೆ ನಾವು ರೈಡ್ ಮಾಡೋ ಸಾಧ್ಯತೆ ಇರ್ತದೆ. ED ಆಗಿರೋದ್ರಿಂದ ಮನಿ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಲ್ಲ ನವೀನ. ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡ್ತಾರಲ್ಲ, ಎಲ್ಲ ಕೇಳಿರ್ತಾರಲ್ಲ ಟಿ ವಿಲಿ, ಇನ್ಕಮ್ ಟ್ಯಾಕ್ಸ್ ಅವ್ರು ಅಲ್ಲಿ ರೈಡ್ ಮಾಡೋರು, ಲೋಕಾಯುಕ್ತವ್ರು ಇಲ್ಲಿ ರೈಡ್ ಮಾಡಿದ್ರು, ಹಿಂಗೆ ಬೆಳಗ್ಗೆ ಅಂದ್ಕೊಂಡು ನ್ಯೂಸ್ ಕೇಳ್ತಿರ್ತಾರಲ್ಲ. ಸೇಮ್ ಆ ಥರ ನನ್ನ ಯಾವ್ದಾದ್ರು ರಾಜಕಾರಣಿಗಳನ್ನ ಲಾಕ್ ಮಾಡ್ತಾ ಇರ್ತಾರಲ್ಲ ಅವಾಗ. ಸೇಮ್ ಅದೇ ರೀತಿ ನನ್ನೊಂದು ಯಾವುದಾದ್ರೂ ಇದರಲ್ಲಿ ಯಾವುದಾದ್ರೂ ಫಂಡ್ ಟ್ರಾನ್ಸಾಕ್ಷನ್ ವಿಷಯದಲ್ಲಿ ಲಾಕ್ ಮಾಡಿಬಿಡ್ತಾರೆ. ಆವಾಗ ನಾನು ಅದರಿಂದ ಈಚೆ ಬರಬೇಕು. ಅದೇ KA-55 KA-54 ಅಂದರೆ ಏಜ್ 54 ಇದ್ದಾಗ ಲಾಕ್ ಮಾಡಿಬಿಡ್ತಾರೆ. ಸೊ ಏಜ್ 55 ಒದ್ದಾಡ್ಕೊಂಡು ಈಚೆ ಬರಬೇಕು. ಸೊ ಏಜ್ 60ವರೆಗೂ ಬರೋ ಸಾಧ್ಯತೆ ಇರುತ್ತೆ. ಅದು ಅಂದರೆ ಒಂದು ಸರಿ ಸಿಗಾಕ್ಸ್ಬಿಟ್ರೆ ನನ್ನ ಈಚೆಗೆ ಬರೋಕ್ಕೆ ನನಗೆ ಮಿನಿಮಮ್ ಒಂದು 5 ವರ್ಷ ಬೇಕಾಗುತ್ತೆ. ಆ ಥರ ಲಾಕ್ ಮಾಡಿಬಿಡ್ತಾರೆ. ಇದು ಆ್ಯಕ್ಚುಲಿ ಅದು ಎದುರಿಸ್ತಾರದು, ಆ ಥರ ಮಾಡ್ಬಿಡ್ತೀವಿ ಅಂತ ಎದುರಿಸೋದು. ಇದು ಆ್ಯಟಿಟ್ಯೂಡ್ ಅಲ್ಲೆಲ್ಲ ನಡೆದಿದ್ದು ಅದೇ. ಇಲ್ಲಿ ಆರ್ಗೇಟಿಂದ ಇಲ್ಲಿವರೆಗೂ ನಡೆದಿದ್ದು, ಹೋಗೇ ಬಿಟ್ಕೊಂಡು ಹೋಗಿದ್ದು, ಅಭಿಷ್ ಬಾಲಂಗೋಚಿ ಬಂದಿದ್ದು, ಈ ಸಹ ಬರುತ್ತೀರಿ ಫೋನ್ ಲೋಡೇವ. ಅದೆಲ್ಲ ಸೇಮ್ ರಿಲೇಟೆಡ್ ಅದು. ಆ್ಯಕ್ಚುಲಿ ಇನ್ನೂ ಸುತ್ತಮುತ್ತ ಏನೇನೋ ನಡೀತು, ಅದು ಯಾವುದೇನೋ ಕವರ್ ಮಾಡೋಕ್ಕೆ ಹೋಗಲಿಲ್ಲ, ಏನೋ ಕತೆ ಹೊಡಿತಾ ಇತ್ತು. ಆ್ಯಕ್ಚುಲಿ ತೆಗೆದುಬಿಟ್ರು ಅಲ್ಲೊಂದು KA-54-777 ಗಾಡಿ ಇತ್ತು. ಈ ಆಟೋ ಜಾಗದಲ್ಲಿ ಇಟ್ಕೊಂಡಿತ್ತು. ಆಟೋ ಹಿಂದ್ಗಡೆ ಇತ್ತು, ಈ ಕಡೆ ಎಲ್ಲ ಸುತ್ತಮುತ್ತ ಕವರ್ ಇತ್ತು. ಫುಟ್ಪಾತಿನ ಕೆಳಗಿಳಿಯೋಕ್ಕೆ, ಫುಟ್ಪಾತ್ ಮೇಲೆ ಹತ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಜಾಗನೇ ಉಳ್ಕೊಂಡಿರಲಿಲ್ಲ. ಎಲ್ಲ ಪೂರ್ತಿ ಇದಾಗೋಗಿತ್ತು. ಏನು ಹೇಳೋದು, KA-4979 KA-11 ಇರಬೇಕು. ಗಾಡಿ ನಂಬರ್ ಇದಾಗಿರುತ್ತೆ ಅಂತ ಅಂದ್ಕೊಳ್ತೀನಿ, ರೆಕಾರ್ಡ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡೋಣ. ಹೇಳಿಲ್ವಾ ಕ್ಯಾಮ್ರಾಗೆ ಒಳ್ಳೊಳ್ಳೆ ಹುಡುಗಿರೇ ಬೀಳ್ತಾ ಇದ್ದಾರೆ. ಇವತ್ತು ಇವರು 2ನೇ ಸರಿ ಮಾಡಿ ಮಾಡ್ತಾರೆ ಫ್ಯಾಮಿಲಿನ. ಆ್ಯಕ್ಚುಲಿ ಇವತ್ತು ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಹೇಳಪ್ಪ, ಸರಿ ಏನು ಹೇಳೋ ಕಡೆ. ಈಗ ಆ್ಯಕ್ಚುಲಿ ಊಟ ಫುಲ್ ಮೀಲ್ಸ್ ಊಟ, ಮಾಮೂಲಿ ತೃಪ್ತಿ ಪಾತ್ರ. SH ಯಾವುದೋ ಹೊಸ ಹೆಸರು ಮಾಡ್ಕೊಂಡಿದ್ದಾರೆ, ಶಿವಶಕ್ತಿ ಅಂತ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಳ್ಳೆ ಊಟ ಮಾಡೋದು, ಒಳ್ಳೆ ಊಟ ಅಂದರೆ ವೈಟ್ ರೈಸು ಮತ್ತು ಮೊಸರನ್ನ, ಒಂದು ಚಪಾತಿ ಇತ್ತು, ಮತ್ತು ಪಾಯಸ ಇತ್ತು, ಜಾಮೂನು ಇತ್ತು. ಊಟ ಮಾಡಿದೆ. ಕೈ ತುಳಿಯೋಕ್ಕೆ ವಾಟರ್ ಬಾಟಲ್ ಕೂಡ ಯಾರೋ ಕೊಟ್ಟವರ, ಸನ್ರಿಚ್ ಸನ್ರೈಸ್ ಅಂತ ಕುಡ್ಕೊಂಡು ಬಂದೆ. ಅಲ್ಲಿ ಆ್ಯಕ್ಚುಲಿ ಕುಡಿದ ಕೈಗೊಂಡಿದ್ದೆ, ನೀರಿನ ಕುಡಿದ್ಬಿಟ್ಟೆ. ಆ್ಯಕ್ಚುಲಿ KA-264 ಗಾಡಿ, KA-264 ಹೋಂಡಾ ಆಕ್ಟಿವಾ. ಈ ಗಾಡಿ ಎಷ್ಟೊಂದು ಸರಿ ಹಿಡಿದಿದೆ ಅಂದ್ಕೊಳ್ತೀರಿ. ಆ್ಯಕ್ಚುಲಿ ಸಡನ್ನಾಗಿ ಕವರ್ ಮಾಡೋಕ್ಕಾಗಿಲ್ಲ, ಕ್ಯಾಮ್ರಾ ಆನ್ ಆಗ್ತಿಲ್ಲ ಬೇಗ. ಈ 3426 or 8 ನೋಡಲಿಲ್ಲ.
ಕಾಡಲಿಲ್ಲ ಸರಿಯಾಗಿ ಕತ್ಲೆ ಫ್ಲ್ಯಾಶ್ ಆಗೋಯ್ತು. ಇವರಿಬ್ಬರದ್ದು ಅವ್ರ ಕಡೆ ಆಯಿತು ಗುಂಡಾಡಿ ಗುಂಡಾಡಿ. ಇಲ್ಲಿ ಅವ್ರು ಯಾವುದೋ ದೇವಸ್ಥಾನ ಸಂಬಂಧಪಟ್ಟ ಬಹುಶಃ ಅವ್ರ ಸ್ಟೈಲ್ ಹೊಡೆದಿಲ್ಲ, ಅಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಹೊಡೆದ JE593 ಆ್ಯಕ್ಚುಲಿ ಬೈಕ್ ಅದು ಹೋಂಡಾ ಶೈನ್ ಇರಬೇಕು ಅಥವಾ ಯಾವುದೋ ಒಂದು ಹೋಟಲ್ಲಿ ಬೈಕ್ ಹೋಂಡಾ ಶೈನ್ ಆ ಥರದ ಬೈಕ್ ಹೆಚ್ಚು ಕಡಿಮೆ ಸಕ್ಕ ಸ್ಪೀಡ್ ಹೋದ ಚಕ್ಕದ ಹೋದ. ಆ್ಯಕ್ಚುಲಿ ಹೆಡ್ಲೈಟ್ ಕಾಣ್ತಾ ಇತ್ತಲ್ಲ ಅದು ಈ ಗಾಡಿ ಇದ್ದು 13P2524 ಇದು ಆ್ಯಕ್ಚುಲಿ ಅಡ್ಡಿಗೆ ಬಂತು ಚಕ್ಕತ್ತ ಇದ್ರ ಮುಂದೆ ಹೋಗಿ ನಿಂತ್ಕೊಂಡು. ಆ್ಯಕ್ಚುಲಿ ಏನಂದರೆ ಅದು ಯಾವುದೋ ಒಂದು ವೆಹಿಕಲ್ ಹೋಗ್ತಿತ್ತು ವೆಹಿಕಲ್ ಹೋಗಿ ಓವರ್ಟೇಕ್ ಮಾಡ್ಕೊಬಂದು ನನ್ನ ಮುಂದೆ ಪಾಸಾದ ಟಚ್ ಆಗಬೇಕು ಆ ಥರ. ಅದು ಆ್ಯಕ್ಚುಲಿ ಎವ್ರಿಥಿಂಗ್ ವಾಸ್ ಆರ್ಗನೈಸ್ಡ್, ಎಲ್ಲ ಪ್ರತಿಯೊಂದು ಆರ್ಗನೈಸ್ಡ್ ಆಗಿತ್ತು, ಇನ್ಕ್ಲೂಡಿಂಗ್ ಈಗ ಒಂದು ಕಾರ್ನ ನೋಡೋದೆಲ್ಲ ಕರೆಕ್ಟಾಗಿ ಅದು ಸೇಫ್.